ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾವಾಚನ ಹೇಳ್ತಾ ಇದ್ವಿ. ತಂತು ಕಾದು ಅಂತ. ಕಳೆದ ವಾರದಲ್ಲಿ ಇದು ಅನೂಪನ ಸ್ನೇಹಿತರು ಬಂದು ಅವಳ ತಾಯಿ ಹತ್ರ ಆ ಸ್ಕೂಲಿನ ಬಗ್ಗೆ ಅವಳು ವಿಚಾರಿಸ್ಕೊಳ್ಳೋದನ್ನ ನೋಡಿದ್ವಿ. ಅದರ ನಂತರದ ಭಾಗ. ವಿದ್ಯಾಶಾಲೆಗೆ ಹೋಗಿ ಬಂದ ಮೇಲೆ ಅವಳಿಗೆ ವಿಪರೀತ ಕೋಪ ಬರುತ್ತಿತ್ತು. ಕೋಪದ ಗುರಿ ಗಂಡನೇ ಆಗಿರುತ್ತಿದ್ದ. ಆದರೆ ಇತ್ತೀಚೆಗೆ ಅವನು ಮೊದಲಿನಂತೆ ಶಾಂತವಾಗಿರುವುದಿಲ್ಲ. ತಾನು ಕಟಕಿ ಮಾತನಾಡಿದರೆ ಅಷ್ಟೇ ಮೊನಚಾಗಿ ಉತ್ತರಿಸುತ್ತಾನೆ. ಉಪೇಕ್ಷೆಯಿಂದ ಇರತೊಡಗುವುದನ್ನು ಉಪೇಕ್ಷೆಯಿಂದ ಹಿಂದಿರತೊಡಗಿದ್ದಾನೆ. ಜಗಳ ಕಾಯುವುದನ್ನಾದರೂ ಸಹಿಸಬಹುದು. ಉಪೇಕ್ಷೆ ಬೆಂಕಿ ಇಲ್ಲದ ಅರೆಗುದಿಯ ಬೇಗೆಯಾಗುತ್ತಿತ್ತು. ಅವಳು ತನ್ನ ಕೋಪವನ್ನು ಒಳಗೆ ನುಂಗಿಕೊಂಡು ಸಾಧ್ಯವಾದಷ್ಟು ಮೊನಚು ಮಾತುಗಳನ್ನು ನಿಯಂತ್ರಿಸಿಕೊಳ್ಳುತ್ತಿದ್ದಳು. ಒಮ್ಮೆ ಅನಿಸುತ್ತಿತ್ತು, ನನಗೆ ಆಗಿರುವ ಅತೃಪ್ತಿಯು ಬರೀ ಮಗನ ಶಾಲೆಗೆ ಸಂಬಂಧಿಸಿದ್ದಲ್ಲ. ಇನ್ನೂ ಆಳವಾದ ಸಂಕೀರ್ಣವಾದ ಸ್ಥಿತಿಯು ತನ್ನೊಳಗೆ ಏರ್ಪಟ್ಟಿದೆ. ತನಗೂ ಇವನಿಗೂ ನಡುವೆ ಕಂದಕ ಏರ್ಪಡುತ್ತಿದೆ ಎಂಬ ಭಾವನೆ ಬರುತ್ತಿತ್ತು. ಪ್ರಜ್ಞಾಪೂರ್ವಕವಾಗಿ ಯೋಚಿಸಿದರೆ ಏನೊಂದು ಕಾಣಿಸುತ್ತಿರಲಿಲ್ಲ. ಪ್ರೆಸ್ ಕ್ಲಬ್ ಮೀಟಿಂಗಿಗೆ ಹೋದಾಗ ಎಲ್ಲರೊಡನೆಯೂ ಶಾಸ್ತ್ರಕ್ಕೆ ಎಂಬಂತೆ ಅರ್ಧ ಪೆಗ್ಗಿಗೆ ಬರ್ತಿ ನೀರು ಸುರಿದುಕೊಂಡು ಅದರಲ್ಲೂ 3 ಗುಟುಕು ಕುಡಿಯುವುದನ್ನು ಬಿಟ್ಟರೆ ಅದರ ಹವ್ಯಾಸವಿಲ್ಲ. ಸಿಗರೆಟ್ ಸೇದುತ್ತಾನಾದರೂ ಅತಿಯಲ್ಲ. ವಾಸ್ತವವಾಗಿ ತಾನು ಸೇದದಿದ್ದರೂ ತನಗೇ ಸಿಗರೆಟಿನ ಹೊಗೆಯಲ್ಲಿ ಒಂದು ವಿಧವಾದ ಪ್ರಸನ್ನ ವಾಸನೆ ಕಾಣುತ್ತದೆ. ಕ್ರೂರಿಯಲ್ಲ, ಮಾತಿಲ್ಲದ ಮೌನಿಯಲ್ಲ. ಆದರೂ ಯಾಕೆ ಎಂದು ಹಲವು ಸಾರಿ ತನ್ನಲ್ಲಿಯೇ ಅವಲೋಕಿಸಿಕೊಂಡಳು. ಕಾರಣ ಹೊಳೆಯಲಿಲ್ಲ. ಇವನು ಹಠಮಾರಿ. ಆ ಹಳ್ಳಿ ಶಾಲೆಗೆ ಕಳಿಸಿ ಆ ಮೂಲಕ ಉಗುರು ಮನೆಯಷ್ಟು ಸಣ್ಣ ತಪ್ಪು ಮಾಡಿದ ಮಗನನ್ನು ಅಜೀವ ಪರ್ಯಂತ ಶಿಕ್ಷಿಸುವ ಕ್ರೌರ್ಯ ಸಂತೋಷಿ ಎಂದು ಎಂಬ ಒಂದು ಕಾರಣವೇ ಪದೇ ಪದೇ ಎದ್ದು ಕಾಣುತ್ತಿತ್ತು. ಒಂದು ರಾತ್ರಿ ತಡೆಯಲಾರದೆ ಮಾತು ತೆಗೆದಳು. ನೋಡು, ಪದೇ ಪದೇ ನಿನಗೂ ಕಿರಿಕಿರಿ ಮಾಡಿ ನಾನು ಕಿರಿಕಿರಿ ಆಗೋಕೆ ಇಷ್ಟವಿಲ್ಲದೆ ನಾನು ಮಾತಾಡಿರಲಿಲ್ಲ. ಆದ್ರೆ ಒಂದು ವಿಷಯ ನಿನ್ಗೆ ಹೇಳಲೇಬೇಕು ಎಂದು ಆರಂಭಿಸಿ ಆ ಇಬ್ಬರು ಹುಡುಗರು ಬಂದಿದ್ದ ಸಂಗತಿಯನ್ನು ಹೇಳಿ ಅವರಿಬ್ಬರಲ್ಲೂ ತಾನು ಕಂಡ ಆತ್ಮವಿಶ್ವಾಸ, ಚುರುಕು, ಉತ್ಸಾಹ, ಆರೋಗ್ಯದ ಕಳೆ, ಮನಾಲಿಯಲ್ಲಿ ಹಿಮದ ಶಿಖರಗಳನ್ನು ಹತ್ತಲು ಬೇಕಾದ ಶಕ್ತಿ, ಯುಕ್ತಿ ಮೊದಲಾದವುಗಳನ್ನು ವರ್ಣಿಸತೊಡಗಿದಳು. ಅದು ಸರಿ, ಆ ಹುಡುಗರು ಓದ್ತಿರೋ ಸ್ಕೂಲ್ ಹೆಸರೇನೆಂದೇ ಎಂದು ಅವನು ಕೇಳಿದ. ಬೆವರ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. ಹೆಸರೇ ಸೂಚಿಸುತ್ತೆ. ಬೆವರ್ಲಿ ಹಿಲ್ಸ್, ಹಾಲಿವುಡ್, ಅಮೆರಿಕದ ಅತ್ಯಂತ ಶ್ರೀಮಂತರು ವಾಸ ಮಾಡುವ ಸ್ಥಳ. ಈ ಹೆಸರು ಇಟ್ಟರು ಅಂತ ಅರ್ಥ ತುಂಬಾ ಶ್ರೀಮಂತರಾದವರು ಮಾತ್ರ ಮಕ್ಕಳನ್ನು ಸೇರಿಸಬಹುದು ಶಾಲೆ ಅಂತ. ಅಲ್ಲಿ ಯಾವುದಕ್ಕೆ ಇಷ್ಟು ಫೀಸ್ ಅಂತ ಕೇಳಿದ್ಯಾ? ನೀವು ಕೇಳದಿದ್ರೆ ನಾನು ನಾಳೆ ಫೋನ್ನಲ್ಲಿ ವಿಚಾರಿಸ್ತೀನಿ. ನನಗೆ ಆ ರೋಡನು ಗೊತ್ತು, ಸಬರ್ವಾಲನು ಗೊತ್ತು. ಆದ್ರೆ ನೀನು ವಿಚಾರಿಸಿಯೇ ಇರ್ತೀಯ, ಹೇಳು ಎಂದ. ಆ ಹುಡುಗರು ಹೇಳಿದ ಮೊತ್ತದಲ್ಲಿ ಅಷ್ಟಿಷ್ಟು ಕಡಿಮೆ ಮಾಡಿ ಹೇಳುವ ಮನಸ್ಸು ಅವಳಿಗೆ ಬಂತು. ವರ್ಷಕ್ಕೆ 15-18 ಸಾವಿರ ಒಟ್ಟು. ನಮಗೆ ತೀರ ಎಟುಕದ್ದೇನಲ್ಲ ಎಂದಳು. ಅವನು ತಕ್ಷಣ ಉತ್ತರಿಸಲಿಲ್ಲ. ತನ್ನೊಳಗೆ ಹಲವು ಅಂಶಗಳನ್ನು ನೆನಪಿಸಿಕೊಂಡು ಹಲವು ವಿವರಗಳನ್ನು ತುಲನೆ ಮಾಡಿದ ನಂತರ ಹೇಳಿದ. ಆ ಹುಡುಗರು ಸರಿಯಾಗಿ ಹೇಳಲಿಲ್ಲ. ವರ್ಷಕ್ಕೆ 45 ಆ 50 ಸಾವಿರವಲ್ಲದೆ ಇಷ್ಟೆಲ್ಲ ಸಾಧ್ಯವಿಲ್ಲ. ನಾಳೆ ಆ ಹುಡುಗರನ್ನೇ ಫೋನ್ನಲ್ಲಿ ಕರೆಸಿ ಮಾತಾಡಿ ವಿಚಾರಿಸ್ತೀನಿ ಎಂದ. ಎಂಬ ವಾಕ್ಯಕ್ಕೆ ಅವಳಿಗೆ ಅವಮಾನವಾದಂತಾಯ್ತು. ಅಂದರೆ ನನ್ನ ಮಾತಿನಲ್ಲಿ ಆ ಅಪನಂಬಿಕೆ ಎಂದು ಅಪನಂಬಿಕೆ ವ್ಯಕ್ತಪಡಿಸಿದ ಎಂದು ಒಳಗೆ ಕೋಪವೂ ಬಂತು. ಉರಿಯುತ್ತಿದ್ದ ನಿದ್ರೆಯ ಮಂಕು ದೀಪದಲ್ಲಿ ಅವಳು ಅವನ ಮುಖವನ್ನು ಗಮನಿಸಲೂ ಇಲ್ಲ. ಅವಳ ಕಡೆಗೆ ನೋಡುತ್ತಲೂ ಇರಲಿಲ್ಲ. ಮುಂದುವರಿಸಿದ. ಬರೀ ಇದೊಂದಲ್ಲ, ಇಂಥ ಶಾಲೆಗಳು ಹಲವಾರಿವೆ. ಊಟಿಯಲ್ಲಿದೆ, ಪಚಮಡಿಯಲ್ಲಿದೆ, ಅಜಮೇರಿಯಲ್ಲಿದೆ, ಗ್ವಾಲಿಯರ್ನಲ್ಲಿದೆ, ನಲ್ಲಿ ಇದೆ. ಈಗ ನೀನು ಈ ಬೆವರ್ಲಿ ಹಿಲ್ಸ್ ಸ್ಕೂಲನ್ನು ಹೇಳಿದೆ. ಇಂತಹ ಶಾಲೆಗಳು ದೇಶದಲ್ಲಿ ಒಟ್ಟು ಎಷ್ಟಿವೆ? ಅವುಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಆಗುವ ವಾರ್ಷಿಕ ಫೀಸ್ ಇತ್ಯಾದಿ ಎಷ್ಟು? ಯಾವ ಮಟ್ಟದ ತಂದೆ ತಾಯಿಗಳು ಅಂತ ಮಕ್ಕಳನ್ನು ಆ ಕಡೆ ಕಳಿಸುತ್ತಾರೆ? ಮುಂದೆ ಆ ಮಕ್ಕಳು ಏನಾಗ್ತವೆ? ಅವುಗಳ ಮನೋಭಾವ ಏನಾಗುತ್ತದೆ ಅನ್ನುವ ಸಾಮಾಜಿಕ ವಿಶ್ಲೇಷಣೆಯ ಒಂದು ಲೇಖನ ಬರಿಬೇಕು ಅಂತ ಯೋಚನೆ ಮಾಡಿದ್ದೀನಿ. ಆಗಲೇ ಅವುಗಳ ಬುಕ್ಲೆಟ್ ಪ್ರಾಸ್ಪೆಕ್ಟಸ್ನ ತರಿಸಿ ಓದಿದ್ದೀನಿ. ಇವುಗಳನ್ನೆಲ್ಲ ಹೋಗಿ ನೋಡಿ ಪ್ರತ್ಯೇಕವಾಗಿ ವಿದ್ಯಾರ್ಥಿಗಳು, ಉಪಾಧ್ಯಾಯರು, ಕೆಲವು ತಂದೆ ತಾಯರುಗಳನ್ನು ಸಂದರ್ಶಿಸ್ತೀನಿ. ಯಾರ ಹತ್ತಿರ ಹೇಗೆ ಮಾತನಾಡಿ ವಿಷಯ ಹೊರಡಿಸಬೇಕು ಅನ್ನುವ ತಂತ್ರನ ಪತ್ರಕರ್ತನಾದ ನನಗೆ ಹೇಳಿಕೊಡಬೇಕಾಗಿಲ್ಲ. ಈ ವಿಷಯದಲ್ಲಿ ನನಗೆಷ್ಟು ಆಸಕ್ತಿ ಇದೆ ಅಂದರೆ ಬೇರೆ ಯಾವ ವರದಿಗಾರನಾದರೂ ವಹಿಸೋಕೆ ನನಗೆ ಇಷ್ಟ ಇಲ್ಲ. ನಾನೇ ಹೋಗ್ತೀನಿ ಅಂತ ಎಡಿಟರ್ ಇನ್ ಚೀಫ್ ತಲ್ವಾರಿಗೆ ಬರೆದಿದ್ದೀನಿ. ಅದರಿಂದ ಎಸ್ ಅಂತ ಒಂದು ಕಾಗದ ಬಂದ ತಕ್ಷಣ ನಾನು ಒಂದು ರೌಂಡ್ ಹೋಗಿ ಬರ್ತೀನಿ. ಅವಳಿಗೆ ಬಾಯಿ ಕಟ್ಟಿದಂತಾಯ್ತು. ಇತ್ತೀಚೆಗೆ ಇವನು ಹೀಗೆ ಮಾತನಾಡುತ್ತಾನೆ. ದೇವಸ್ಥಾನದ ವಿಗ್ರಹ ಕಳವಾಯ್ತು, ನೋಡಿ ಬರ್ತೀನಿ ಅಂತ ತನ್ನ ಊರಿಗೆ ಹೋಗಿ ಬಂದ ಮೇಲೆ ಪ್ರತಿಯೊಂದು ಸ್ವಂತದ ಸಮಸ್ಯೆಯನ್ನು ಇಡೀ ಸಮಾಜದ, ಇಡೀ ರಾಷ್ಟ್ರದ ಸಮಸ್ಯೆಯ ಒಂದು ಬಿಂದು ಎನ್ನುವಂತೆ ಆಡುತ್ತಾನೆ. ಈಗ ನಮ್ಮ ಮಗನ ಭವಿಷ್ಯ ಪ್ರಶ್ನೆ ನನ್ನನ್ನು ಇರಿಯುತ್ತಿದ್ದರೆ ಇವನು ತನ್ನ ಪತ್ರಿಕೆಯ ಪುಟ ತುಂಬುವ ಲೇಖನ ವಿಷಯವಾಗಿ ತಿರುಗಿಸಿದ್ದಾನೆ. ಇದು ಒಂದು ರೀತಿಯ ಉಪೇಕ್ಷೆಯೇ ಅನ್ನಿಸಿತು. ಅಂದರೆ ನೀನೇನು ಹೇಳ್ತಿರೋದು ಅಂದಳು. ಹೇಳ್ತಿರೋದೆ, ಈ ದೇಶದಲ್ಲಿ ಅತ್ಯಂತ ಹೆಚ್ಚು ಸಂಬಳ ತೆಗೆದುಕೊಳ್ಳುವ ಸರ್ಕಾರಿ ಮನುಷ್ಯ ಅಂದ್ರೆ ರಾಷ್ಟ್ರಾಧ್ಯಕ್ಷರು.
ಅವರ ಸಂಬಳ ತಿಂಗಳಿಗೆ 10,000. ಆದಾಯ ತೆರಿಗೆ ಹೋದರೆ ಕೈಗೆ ಬರೋದು 4,500 ಅಥವಾ 5,000. ಅವರಿಗೆ ಒಬ್ಬ ಮಗ ಇದ್ದು ಅವನನ್ನ ಈ ಬೆವರ್ಲಿ ಹಿಲ್ಸ್ ಶಾಲೆಗೆ ಕಳಿಸಿದ್ರೆ ಅಷ್ಟು ದುಡ್ಡು ಖರ್ಚಾಗಿ ಮನೆಯಲ್ಲಿ ಅಂಬಲಿ ಊಟಕ್ಕೂ ಉಳಿಯದೆ ಉಪವಾಸ ಮಾಡಬೇಕು. ಅಂಥದ್ರಲ್ಲಿ ಬೇರೆ ಯಾವ ಸರ್ಕಾರಿ ನೌಕರ ಅವನ ಮಕ್ಕಳನ್ನ ಇಲ್ಲಿಗೆ ಕಳಿಸೋಕೆ ಸಾಧ್ಯ? ಆದರೂ ಬೇಕಾದಷ್ಟು ಸರ್ಕಾರಿ ನೌಕರರ ಮಕ್ಕಳು ಇಂಥ ಕಡೆ ಓದ್ತಿದ್ದಾರೆ ಅಂದರೆ ಅವರೆಲ್ಲ ಲಂಚಕೋರರು. ಇದು ಮೊದಲನೇ ನಿಷ್ಕರ್ಷೆ. ಇನ್ನು ವ್ಯಾಪಾರ ಉದ್ಯಮಗಳ ಜನರ ವಿಷಯ ಎಂದು ಹೇಳುತ್ತಿರುವಾಗ ಅವಳಿಗೆ ತಡೆದುಕೊಳ್ಳಲಾರದಷ್ಟು ಕೋಪ ಬಂತು. ಪಟಾರನೆ ಅಂದುಬಿಟ್ಟಳು, ಸ್ಟಾಪ್ ಯುವರ್ ನಾನ್ಸೆನ್ಸ್. ಈ ಮಾತು ಮತ್ತೆ ಆಡಿದರೆ ನಾನು ಸಹಿಸೋಲ್ಲ. ಯಾವ ಮಾತು ಎಂಬುದು ವಾಸ್ತವವಾಗಿ ಅವನ ಮನಸ್ಸಿಗೆ ಇರಲಿಲ್ಲ. ಇದನ್ನ ಕೇಳಿದ ತಕ್ಷಣ ಹೊಳೆಯಲೂ ಇಲ್ಲ. ಯಾಕೆ ಹೀಗೆ ಇದ್ದಕ್ಕಿದ್ದಂತೆ ಕೋಪದಿಂದ ಕಿರಿಚಿಕೊಂಡಳು ಎಂದು ಅವನು ತಬ್ಬಿಬ್ಬಾಗಿದ್ದಾಗ ಅವಳು ಬುಸುಗುಟ್ಟುತ್ತಿದ್ದಳು. ಅವಳ ನೆನಪು ತುಂಬಿಕೊಂಡಿತ್ತು. ತನ್ನ ತಂದೆಯೂ ಇವರ ಅಪ್ಪನಂತೆ ಉತ್ತರ ಭಾರತದಲ್ಲೇ ಸೇವಾವಧಿಯನ್ನು ಕಳೆದವರು. ಕ್ರಮೇಣ ಕರ್ನಾಟಕದ ಸಂಪರ್ಕ ಸಂಪೂರ್ಣ ಬಿಟ್ಟು ಹೋಯಿತು. ಇಲ್ಲಿ ಏನಿದೆ ಅಂತ ಇಟ್ಕೊಳ್ಳಕ್ಕೆ. ಆದರೆ ಮಕ್ಕಳ ಮದುವೆ ಪ್ರಶ್ನೆ ಬಂದಾಗ ಮಾತ್ರ ಕನ್ನಡಿಗರೇ ಬೇಕು ಅಂತ ಹಠ ಹಿಡಿದರು. ಅಮ್ಮನೂ ಅಷ್ಟೇ. ಮಕ್ಕಳ ಆಹಾರ ಉತ್ತರದ್ದು, ಭಾಷೆ ಉತ್ತರದ್ದು, ಬಟ್ಟೆ ಉತ್ತರದ್ದು, ಮದುವೆ ಮಾತ್ರ ಕನ್ನಡದ ಹುಡುಗನ ಜೊತೆಯೇ ಆಗ್ಬೇಕು. ಯಾಕೆ ಈ ಹಠ ಅಂತ ನಾನು ಕೇಳಿದ್ದಕ್ಕೆ, ಮಾರ್ವಾಡಿಗಳು ಗುಜರಾತಿಗಳು ಬೇರೆ ಬೇರೆ ರಾಜ್ಯದಲ್ಲಿ 3 ತಲೆಮಾರಿನಿಂದ ನೆಲೆಸಿ ವ್ಯಾಪಾರದ ಬೇರು ಬಿಟ್ಟಿದ್ದಾರೆ. ಅವರು ಮಾರ್ವಾಡಿ ಗುಜರಾತಿಗಳಲ್ಲದ ಸ್ಥಳೀಯರ ಜೊತೆಗೆ ಸಂಬಂಧ ಬೆಳೆಸ್ತಾರಾ? ಸ್ವಲ್ಪ ವಿಚಾರಿಸಿ ನೋಡು ಅಂದಿದ್ದರು. ಅವರು ಮಾಡೋಲ್ಲ ಅಂತ ನಾವ್ಯಾಕೆ ಮಾಡಬಾರ್ದು ಅಂತ ನಾನು ಕೇಳಿದ್ದಕ್ಕೆ, ಮಾಡಿದ್ರೆ ಹೊಂದಲ್ಲ. ಆಳದಲ್ಲಿ ನಮ್ಮ ರೀತಿ ನೀತಿಗಳು ಬೇರೆ ಬೇರೆ ಅಂದರು. ಅದು ಅಮ್ಮನ ಮಾತು ಕೂಡ. ಹೀಗಾಗಿ ದೊಡ್ಡ ಇಂಜಿನಿಯರ್ ಮಗಳನ್ನು ಇಂಜಿನಿಯರಿಂಗ್ ಓದದ ಜರ್ನಲಿಸಂ ಓದಿ ಅವರಿವರ ಎಂಜಲು ಭಾಷಣದ ವರದಿಯನ್ನು ಪೇಪರಿಗೆ ಬರೆಯುವ ಇವನಿಗೆ ಕೊಟ್ಟರು ಅನ್ನುವ ಅಸಮಾಧಾನ ನನಗಿತ್ತು. ಡ್ಯಾಡಿಯ ಲೆಕ್ಕಾಚಾರ ಬೇರೆ. ದೊಡ್ಡ ಅಧಿಕಾರಿ ಒಬ್ಬನೇ ಮಗ. BVK ಮೂರ್ತಿ ಮೇಲು ಸಂಪಾದನೆ ಮಾಡುವುದಿಲ್ಲ ನಿಜ. ಆದರೆ ಸಂಬಳವೇ ದೊಡ್ಡದು. ದುಂದು ವೆಚ್ಚ ಮಾಡುವವರಲ್ಲ. ಉಳಿಯೋದೇ ದೊಡ್ಡ ಗಂಟಾಗುತ್ತೆ. ಒಬ್ಬನೇ ಮಗ. ಬೇರೆ ಯಾರಿಗಿದೆ ಸೇರೋಕೆ? ಅತ್ತೆಯ ಕಾಟವಿಲ್ಲ. ಅಲ್ಲದೆ ಇತ್ತೀಚೆಗೆ ಪೇಪರ್ನವರಿಗೆ ಒಳ್ಳೆ ಸಂಬಳ, ಸಾರಿಗೆ ಸರ್ಕಾರವೇ ಆಯೋಗ ರಚಿಸಿ ಸಂಬಳ ದರ್ಜೆಯನ್ನು ನಿರ್ಧರಿಸಿದೆ. ಆದರೆ ಎಷ್ಟು ಒಳ್ಳೆಯ ಸಂಬಳವಾದರೂ ಮೇಲು ಸಂಪಾದನೆ ಇಲ್ಲದಿದ್ದರೆ ಯಾತಕ್ಕೆ ಸಾಕು ಅನ್ನೋದು ಅವರಿಗೆ ಹೊಳೆಯಲಿಲ್ಲವೇ? ಅಕ್ಕನ್ನ ಮಾತ್ರ ಎಂಜಿನಿಯರಿಂಗ್ಗೆ ಕೊಟ್ಟರು. ನನ್ನ ಮದುವೆ ಮಾಡೋ ಹೊತ್ತಿಗೆ ಉತ್ಸಾಹ ಇಳಿದಿತ್ತೆ. ಸರಿಯಾಗಿ ಪ್ರಯತ್ನ ಮಾಡಲಿಲ್ಲವೇ? ಕಾಸು ಕಡಿಮೆಯಾಗಿತ್ತೆ. ಕೈ ತುಂಬ ಖರ್ಚು ಮಾಡಿಯೇ ಮದುವೆ ಮಾಡಿದರು. ದೆಹಲಿಯಲ್ಲಿ ದೊಡ್ಡ ಶಾಮಿಯಾನ, ಬೆಂಗಳೂರಿನಿಂದ ಕರೆಸಿದ ಅಡಿಗೆಯವರು, ಬೆಂಗಳೂರು ಪುರೋಹಿತರು, ಕರ್ನಾಟಕದ ಎಂಪಿಗಳು, ಮಂತ್ರಿಗಳು. ಅಷ್ಟು ಅದ್ದೂರಿಯಾದ ಮದುವೆ ಕರ್ನಾಟಕದಿಂದ ಬಂದು ದೆಹಲಿಯಲ್ಲಿ ನೆಲೆಸಿದ ಯಾವ ಅಧಿಕಾರಿಯ ಮನೆಯಲ್ಲಿ ಅದುವರೆಗಾಗಿತ್ತು? ಇಷ್ಟೆಲ್ಲ ಖರ್ಚು ಮಾಡುವಾಗ ಇನ್ನೂ ದೊಡ್ಡ ಮಟ್ಟದ ಗಂಡೇ ಸಿಕ್ತಿತ್ತು ಅಂತ ಅಮ್ಮನ ಸ್ನೇಹಿತೆಯರು ನನ್ನೆದುರಿಗೆ ಹೇಳಿದರು. ನನಗೆ ಈ ಗಂಡಿನ ಅಪ್ಪ ಇಟ್ಟಿದ್ದ ಒಡವೆ ವಸ್ತ್ರಗಳನ್ನು ನೋಡಿ ತನ್ನ ಹೆಂಡತಿಯ ಬಳೆ, ಸರ, ಓಲೆ, ಮೂಗುತಿಗಳಿಗೆ ಹೊಸ ಪಾಲಿಶ್ ಹಾಕಿಸಿ ಇಟ್ಟಿದ್ದರು. ತಾಳಿ ಒಂದೇ ಹೊಸದು. ಗಂಡಿನ ಕಡೆ ನೆಂಟರೇ ಇರಲಿಲ್ಲ. ಗಂಡಿನ ತಾಯಿಯೂ ಇರಲಿಲ್ಲ. ಅಜ್ಜ ಅಜ್ಜಿ ಬದುಕಿಲ್ಲ. ಇನ್ನು ಯಾರು? ಅವರಿದ್ದ ದೊಡ್ಡ ಸರ್ಕಾರಿ ಬಂಗಲೆಗೆ ತೋರಣ ಕಟ್ಟಿಸಿದ್ದರು. ಬೇರೆ ಯಾವ ಅಲಂಕಾರವೂ ಇರಲಿಲ್ಲ. ಯಾವ ಸಂಭ್ರಮ ಸಂತೋಷಗಳು ಇಲ್ಲದೆ ದುಡಿಯಲು ಆರದ, ಖರ್ಚು ಮಾಡಲು ಆರದ ಶುಷ್ಕ ಮನುಷ್ಯ. ಮದುವೆ ಆದ ಮೇಲೆ ಆ ದೊಡ್ಡ ಸರ್ಕಾರಿ ಬಂಗಲೆಗೆ ಕರೆದುಕೊಂಡು ಹೋದರು. ಮರುದಿನ ಸಂಜೆಯ ರೈಲಿಗೆ ಹನಿಮೂನಿಗೆ ಹೊರಡಬೇಕು. ಅವರೇ ಬೆಳಿಗ್ಗೆ ನನ್ನ ಕೈಲಿ, ನೋಡಮ್ಮ, ನಿನ್ನ ಮೈ ಮೇಲಿರೋ ಒಡವೆಗಳನ್ನ ಹಾಕ್ಕೊಂಡು ಪ್ರಯಾಣ ಮಾಡಬೇಡ. ಇಲ್ಲಿ ಮನೆಯಲ್ಲಿ ಹಗಲು ಹೊತ್ತು ಯಾರೂ ಇರೋಲ್ಲ. ಅವನ್ನೆಲ್ಲ ನಿನ್ನ ತಂದೆ ಮನೇಲಿ ಇಟ್ಟು ಹೋಗು. ಮದುವೆ ಆದ ಗಂಡು ಕಾಶ್ಮೀರಕ್ಕೆ ಹನಿಮೂನಿಗೆ ಹೊರಟಿದ್ದಾನೆ. ಕಳಿಸಿಕೊಡೋಕ್ಕೆ ಅಂತ ಸ್ಟೇಷನ್ಗೆ ಅಕ್ಕ, ಭಾವ, ತಮ್ಮ ಎಲ್ಲ ಬಂದಿರುವಾಗ ಇವನು ಸ್ಟೇಷನ್ನಲ್ಲಿ ಎಲ್ಲಿ ನಮ್ಮ ಹೆಸರು ಅಂತ 3rd ಕ್ಲಾಸ್ ಸ್ಲೀಪರ್ ರಿಸರ್ವೇಷನ್ ಚಾರ್ಟ್ ಹುಡುಕಿಕೊಂಡು ಹೊರಟಾಗ ಅಕ್ಕ ಅರ್ಥಗರ್ಭಿತವಾಗಿ ಭಾವನ ಮುಖ ನೋಡಿದ್ದು ನನ್ನ ದೃಷ್ಟಿಗೆ ಬಿದ್ದು, ಇವನು ಮಾನ ಮರ್ಯಾದೆ ಇಲ್ಲದ ಗಂಡ ಅಂತ ಮೊದಲ ಸಲ ಅನ್ನಿಸಿದ್ದು ಅಲ್ಲೇ. ಯಾರು ನೋಡಿದ್ರು ನನ್ನನ್ನು ಹೊಸದಾಗಿ ಮದುವೆಯಾದ ಹೆಣ್ಣು ಅನ್ಬೇಕು, ಇವನ್ನ ಮದುವೆಯಾದ ಗಂಡು ಅನ್ಬೇಕು. ಇವನು ಹಾಕಿದ್ದಿದ್ದು ಮದುವೆಯಲ್ಲಿ ನಮ್ಮಪ್ಪ ಕೊಟ್ಟಿದ್ದ ಸೂಟು, ಕೈ ಬೆರಳಿನಲ್ಲಿ ಹೊಸ ಪಾಲಿಷ್ನಿಂದ ಹೊಳೆಯುತ್ತಿದ್ದ ಉಂಗುರ. ರೈಲು ಹೊರಟಾಗ ಒಳಗಿದ್ದ ಪ್ರಯಾಣಿಕರೆಲ್ಲ ಬೀಡಿ ಹಚ್ಚಿಕೊಂಡು ನನಗೆ ವಾಂತಿ ಬರುವ ಹಾಗಾದಾಗ ನಾನೇ ಧೈರ್ಯ ಮಾಡಿ, ಅಲ್ರಿ, ಹನಿಮೂನು ನಮ್ಮ ಜೀವನದಲ್ಲಿ ಮೊಟ್ಟ ಮೊದಲು ಮಾಡ್ತಿರೋ ಪ್ರಯಾಣ. ವಿಮಾನದಲ್ಲಿ ಹೋಗ್ಬೇಕಾಗಿತ್ತು. ಹೋಗ್ಲಿ, ಫಸ್ಟ್ ಕ್ಲಾಸ್ನಲ್ಲಿ ಟಿಕೆಟ್ ಮಾಡ್ಸಕ್ ಕಷ್ಟವಾಗಿತ್ತಾ? ಅಕ್ಕ ಭಾವನೆ ಎದುರಿಗೆ ತೂಕ ಕಡಿಮೆ ಆದದ್ದನ್ನ ಹೇಳಲಿಲ್ಲ. ಇವನು ಉತ್ತರ ಹೇಳಲಿಲ್ಲ. ಇನ್ನು ಹಿಂದೆ ಸಾಗುತ್ತಿದ್ದ ಹಳೆ ದಿಲ್ಲಿಯ ಕಟ್ಟಡಗಳನ್ನು ಕಿಟಕಿಯಲ್ಲಿ ನೋಡುತ್ತಿದ್ದ. ಮುಖದಲ್ಲಿ ಅಪ್ರಸನ್ನತೆ. ಮದುವೆ ಆದ 2ನೇ ದಿನವೇ ಹೀಗೆ ಕೇಳುವ ಇವಳ ಧಾರ್ಷ್ಟ್ಯ ಎಷ್ಟರದು ಅಂತ ಇರಬಹುದು. ನನ್ನ ಮಾತಿಗೆ ಉತ್ತರ ಹೇಳದಿದ್ದರೆ ಸೋಲೊಪ್ಪಿಕೊಂಡಂತೆ ಆಗುತ್ತೆ ಅಂತ ಇರಬಹುದು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂದ. ತೀರಾ ದುಡ್ಡಿಲ್ಲದಿದ್ರೆ ಹನಿಮೂನ್ ಅಂತ ಇಟ್ಕೊಳ್ಳೋದಿದ್ರೂ ಆಗ್ತಿತ್ತು. ಇದೇನು ಮಾಡಲೇಬೇಕಾದ ಶಾಸ್ತ್ರವಲ್ವಲ್ಲ ಅಂದುಬಿಟ್ಟೆ. ನನಗೆ ತಡೆಯದೆ, ಹಾಗಾದ್ರೆ ಎದ್ದು ಬಾಗಿಲ ಹತ್ತಿರ ಬಾ, ಮುಂದಿನ ಸ್ಟೇಷನ್ನಲ್ಲಿ ಇಳಿದು ವಾಪಸ್ ಹೋಗೋಣ ಅಂತ ಎದ್ದು ನಿಲ್ಲುವುದೇ? ಮಹಾ ಅಹಂಕಾರದ ಮನುಷ್ಯ. ಅದಕ್ಕಲ್ಲ ನಾನು ಹೇಳಿದ್ದು. ಬೇಕಿದ್ರೆ ನಮ್ಮ ತಂದೆಗೆ ನಾನೇ ಸೂಕ್ಷ್ಮವಾಗಿ ಹೇಳ್ತಿದ್ದೆ.
ಅವರು ರಿಟರ್ನ್ ಏರ್ ಟಿಕೆಟ್ ಅಲ್ಲೇ ಪ್ರೀಪೇಯ್ಡ್ ಹೋಟೆಲ್ ಬುಕ್ಕಿಂಗ್ ಎಲ್ಲ ಮಾಡಿಸ್ತಿದ್ದರು ಎಂದೆ ಸಮಾಧಾನ ಪಡಿಸುತ್ತಾ. ಲಂಚದ ದುಡ್ಡಿನಲ್ಲಿ ಏನು ಬೇಕಾದರೂ ಮಾಡಬಹುದು. ನ್ಯಾಯವಾದ ಸಂಪಾದನೆ ಇರೋರು ಹಾಸಿಗೆ ಇದ್ದಷ್ಟು ಮಾತ್ರ ಕಾಲು ಚಾಚಬೇಕು ಅಂದ ಪಠಾರನೆ. ನಾನು ಸಹಿಸಿಕೊಂಡೆ. ಅಲ್ಲೇ ತಿರುಗಿ ಅಂದಿದ್ದರೆ ಆಮೇಲೆ ಎಷ್ಟೋ ಸಲ ಕಾರ್ಪಣ್ಯದ ಸನ್ನಿವೇಶ ಬಂದಾಗಲೆಲ್ಲ ಯಾಕೆ ಇಂಥ ದರಿದ್ರದ ಸಂಸಾರ ಮಾಡಬೇಕು ಅಂತ ನಾನು ಗೊಡಗಿದರೆ ನನಗೆ ಯಾವ ಲಂಚದ ಸಂಪಾದನೆಯೂ ಇಲ್ಲ. ಇದ್ದರೂ ನಾನು ನಾಲಿಗೆ ಚಾಚುವ ನಾಯಿಯಲ್ಲ ಅಂದಿದ್ದ. ಒಂದು ದಿನ ಅಂದಿದ್ದೆ 8-10 ವರ್ಷದ ಹಿಂದೆ. 10 ವರ್ಷ. ಅನೂಪನಿಗೆ 5 ತುಂಬಿತ್ತು. ನಾಲಿಗೆ ನಾಯಿ ಅನ್ನೋ ಮಾತನಾಡುವಾಗ ನಿನ್ನ ಧ್ವನಿ ನಮ್ಮಪ್ಪನ ಸೂಚಿಸುತ್ತಿರುತ್ತೆ, ಹುಷಾರ್. ಇನ್ನು ಮೇಲೆ ಯಾವತ್ತಾದರೂ ಮತ್ತೆ ಇಂಥ ಮಾತನ್ನ ನಿನ್ನ ನಾಲಿಗೆಯಲ್ಲಿ ಬಂದ್ರೆ ಈ ಸಂಸಾರ ಉಳಿಯೋಲ್ಲ. ಅವತ್ತಿಂದ ಇವನು ಈ ಮಾತು ಆಡಿಲ್ಲ ಎಂಬ ನೆನಪಿನೊಡನೆ ತಾನೂ ಕೂಡ ಅವನನ್ನು ಈ ಮಾತಿಗೆ ಪ್ರಚೋದಿಸುವಂತೆ ಹಣ ಸಾಲದು, ನಮ್ಮ ಅಂತಸ್ತಿಗೆ ಇದು ಸಲ್ಲದು ಎಂಬಂತ ಯಾವ ಮಾತನ್ನು ಆಡದೆ ಅವನಿಗೆ ಹಿತವಾಗುವ ಮಟ್ಟದಲ್ಲೇ ಸಂಸಾರ ನಡೆಸ್ಕೊಂಡು ಹೋಗ್ತಿದ್ದೀನಿ ಎಂಬ ನೆನಪು ಬಂತು. ಅಂದರೆ ನಾನೇ ಸೋತು ಇವನಿಗೆ ಬಗ್ಗಿಕೊಂಡಿದ್ದೀನಿ ಎಂಬ ಅರಿವು ಸ್ಪಷ್ಟವಾಯಿತು. ಇವಳ ಪಠಾರನೆ ಇದ್ದಕ್ಕಿದ್ದಂತೆ ಕಿರಿಚಿಕೊಂಡು ಮುಸುಕುಟ್ಟುವುದನ್ನು ಕಂಡ ತಕ್ಷಣ ಅವನಿಗೆ ಕಾರಣ ಹೊಳೆಯಲಿಲ್ಲ. 1 ನಿಮಿಷದ ನಂತರ ಲಂಚ ಲಂಚಕೋರ ಎಂಬ ಮಾತನ್ನು ತಾನು ಯಾವ ಸಂದರ್ಭದಲ್ಲಿ ಯಾರಿಗೆ ಅನ್ವಯಿಸಿ ಆಡಿದರೂ ನಾನು ತನ್ನ ಅಪ್ಪನನ್ನು ಹೀಯಾಳಿಕೆಯನ್ನು ಧ್ವನಿಸುತ್ತಿದ್ದೇನೆ ಅಂತ ಅರ್ಥ ಮಾಡಿಕೊಳ್ಳುತ್ತಿದ್ದಾಳೆ ಎಂದು ಅವನಿಗೆ ನೆನಪಿಗೆ ಬಂತು. ಯಾಕೆ ಇಲ್ಲದ ಕಿರಿಕಿರಿ ಎಂದು ತಾನು ಇತ್ತೀಚೆಗೆ ಇವಳೆದುರಿಗೆ ಆ ಮಾತನಾಡುವುದನ್ನೇ ನಿಲ್ಲಿಸಿಬಿಟ್ಟಿದ್ದೆ. ಈ ದೇಶದಲ್ಲಿ ಲಂಚ ತಿನ್ನುವ ಲಕ್ಷ ಲಕ್ಷ ಅಧಿಕಾರಿಗಳನ್ನು ಏನೂ ಮಾಡಲು ತನಗೆ ಸಾಧ್ಯವಿಲ್ಲದಿರುವಾಗ ಕೇವಲ ಇವಳ ಅಪ್ಪನ ಮೇಲೆ ಯಾಕೆ ಕಿರಿಕಿರಿಗೊಳ್ಳಬೇಕು? ವಾಸ್ತವವಾಗಿ ಲಂಚಕೋರರ ಮೇಲೆ ತನಗೆ ಸುಮ್ಮನೆ ಕಿರಿಕಿರಿ ಬರುತ್ತಲೂ ಇರಲಿಲ್ಲ. ಅವರಿಗೆ ಬರುವ ಈ ಹೆಚ್ಚುವರಿ ಸಂಪಾದನೆಯಲ್ಲಿ ತಮ್ಮ ಹೆಚ್ಚಳವನ್ನು ತೋರಿಸಿಕೊಂಡು ಲಂಚ ತಿನ್ನದ ನನ್ನಂಥವನನ್ನು ಕೀಳಿಗೆರೆಯುವುದನ್ನು ಕಂಡಾಗ ಮಾತ್ರ ನನ್ನ ಸಹನೆ ಉಳಿಯುವುದಿಲ್ಲ. ಲಂಚ ತಿನ್ನದವರನ್ನು ಇವಳು ಎಷ್ಟು ತುಚ್ಛವಾಗಿ ಮುಟ್ಟಾಳರು ಅಂತಾರೆ. ಒಂದು ದಿನ ಮಾತಿಗೆ ಮಾತು ಹತ್ತಿ ಇವಳು ನನ್ನ ಕೈಲೇ ನಮ್ಮಪ್ಪನನ್ನೇ ಮುಟ್ಟಾಳ ಅಧಿಕಾರಿ ಅಂದಾಗ ನಾನು ತಡೆಯಲಾರದೆ ಬೀಸಿ ಇವಳ ಕೆನ್ನೆಗೆ ಹೊಡೆದು ಎಂಬ ನೆನಪು ಬರತೊಡಗಿತು. ಅಧಿಕಾರಿಯಾಗಿ ನಮ್ಮಪ್ಪನ ಮತಿ ತೀಕ್ಷ್ಣತೆ ಚುರುಕಾಗಿಯೇ ಇತ್ತು. ಯಾವ ದಾಖಲೆಯ ಮೇಲಾದರೂ ಒಂದು ಸಲ ವೇಗವಾಗಿ ಕಣ್ಣಾಡಿಸಿದರೆ ಅದರ ಅರ್ಥ ಸೂಕ್ಷ್ಮಗಳನ್ನೆಲ್ಲ ಗ್ರಹಿಸಿ ಬಿಡುತ್ತಿದ್ದರು. ಅವರು ಎಷ್ಟೋ ಸಲ ಬೆಳಿಗ್ಗೆ ಮನೆಯಲ್ಲಿ ಡಿಕ್ಟೇಷನ್ ಕೊಡುವುದನ್ನು ನಾನೇ ನೋಡಿದ್ದೇನೆ. ವಿವರ ಅಂಕಿ ಅಂಶಗಳನ್ನೆಲ್ಲ ನೆನಪಿನಲ್ಲಿಟ್ಟುಕೊಂಡು ಹೇಳುವ ವೇಗದಲ್ಲಿ ಹ್ರಸ್ವ ಚಿಹ್ನೆಗಳಲ್ಲಿ ಬರೆದುಕೊಳ್ಳಲಾರದೆ ಅನುಭವಿ ಶೀಘ್ರಲಿಪಿಗಾರರು ತತ್ತರಿಸುತ್ತಿದ್ದರು. ಅವರು ಆಗ ಇದ್ದಿದ್ದು ಕೈಗಾರಿಕಾ ಮಂತ್ರಾಲಯದಲ್ಲಿ. ಒಂದೊಂದು ಲೈಸೆನ್ಸ್ಗೆ ಒಂದೊಂದು ವಿದೇಶಿ ಕಂಪನಿಯೊಡನೆ ಆಗುವ ಸಹಯೋಗಕ್ಕೆ ಅನುಮತಿ ಕೊಡಲು 2 ಲಕ್ಷ ತಿಂದಿದ್ದರೂ 10-20 ಕೋಟಿ ಗುಡ್ಡೆ ಹಾಕಿ ಬಿಡಬಹುದಿತ್ತು. ವಾಸ್ತವವಾಗಿ ಮೇಲಿನವರು ಮಂತ್ರಿಗಳು ತಿನ್ನಲು ತೊಡಗಾಗಿದ್ದಾರೆ ಎಂದು ಇವರನ್ನು ಬೇರೆ ಮಂತ್ರಾಲಯಕ್ಕೆ ಹೊತ್ತು ಹಾಕಿಸಿದರು. ವರ್ಗದ ಅಪ್ಪಣೆ ಬಂದ ರಾತ್ರಿ ನನಗೆ ವಿಷಯ ಹೇಳಿ ಎಷ್ಟು ದಿನ ಅವರು ಯಾಕೆ ನನ್ನಲ್ಲಿ ಇಲ್ಲಿ ಬಿಟ್ಟಿದ್ರು ಅನ್ನೋದೇ ನನಗೆ ಆಶ್ಚರ್ಯವಾಗಿರೋದು ಎನ್ನುತ್ತಾ ನಗುತ್ತಲೇ ಅಂದಿದ್ದರು. ಮಾಡೋದು ಚಾಕ್ರಿ, ಯಾವ ಇಲಾಖೆ ಆದ್ರೇನು? ಈ ಇಲಾಖೆಯಲ್ಲೇ ಕೆಲಸ ಮಾಡಿದರೆ ಘನತೆ ಹೆಚ್ಚು, ಇನ್ನೊಂದರಲ್ಲಿ ಕಡಿಮೆ ಅಂತ ಯಾಕೆ ಭಾವಿಸಬೇಕು? ಹೆಚ್ಚು ಲಂಚ ಸಿಕ್ಕುವ, ಹೆಚ್ಚು ಕೊಕ್ಕೆ ಹಾಕಲು ಅವಕಾಶವಿರುವ ಇಲಾಖೆಯಲ್ಲಿದ್ದವನಿಗೆ ಹೆಚ್ಚು ಘನತೆ, ಗೌರವ ಅಂತ ಅಧಿಕಾರಿ ವರ್ಗದಲ್ಲಿ ಮಾತ್ರವಲ್ಲ, ಜನಸಾಮಾನ್ಯರಲ್ಲೂ ಈ ಭಾವನೆ ಇದೆ. ಕೊಕ್ಕೆ ಹಾಕಿದಷ್ಟು ಜನ ಬಂದು ಕೈ ಮುಗಿತಾರೆ. ಈ ಕೈ ಮುಗಿಸಿಕೊಳ್ಳುವ ಬಯಕೆ, ಲಂಚದ ಆಶೆ ಇವೆರಡಿಲ್ಲದಿದ್ದರೆ ಕಾರ್ಯದರ್ಶಿ, ಜಾಡಮಾಲಿ 2 ಕೆಲಸ ಒಂದೇ. ಸಂಬಳದ ವ್ಯತ್ಯಾಸ, ಬುದ್ಧಿಶಕ್ತಿಯ ಅನ್ವಯಗಳನ್ನು ಬಿಟ್ಟರೆ ಎಂದಿದ್ದರು. ಯಾವುದಕ್ಕೂ ಅಂಜದ, ಎಲ್ಲದರಿಂದಲೂ ದೂರವಿರುವ ಪ್ರವೃತ್ತಿ. ಒಂದು ಸಲ ಹೇಳಿದ್ದರು, ಎಷ್ಟೇ ಸಂಪಾದನೆ ಮಾಡಿರಲಿ 2 ಚಪಾತಿ 2 ಹಿಡಿ ಅನ್ನಕ್ಕಿಂತ ಒಂದು ಸಲಕ್ಕೆ ಹೆಚ್ಚು ತಿನ್ನೋಕೆ ಆಗೋದಿಲ್ಲ. ಒಟ್ಟಿಗೆ 2 ಶರ್ಟು ಹಾಕೋಕೆ ಆಗೋದಿಲ್ಲ. ಒಂದೇ ಸಲ 2 ಕಾರಿನಲ್ಲಿ ಕೂಡೋಕು ಆಗೋದಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ದುರಾಶೆ ತನ್ನಿಂದ ತಾನೇ ಇಳಿದು ಹೋಗುತ್ತೆ. ಟಾಲ್ಸ್ಟಾಯ್ ಕತೆ ಓದಿದೀಯಾ? ಒಬ್ಬನಿಗೆ ಎಷ್ಟು ಭೂಮಿ ಬೇಕು ಅನ್ನೋದ. ಸತ್ತವರನ್ನು ಹೂಳೋ ಪದ್ಧತಿ ಇರೋ ಸಮಾಜಕ್ಕೆ ಬರೆದ ಕತೆ ಅದು. ಅದಕ್ಕೆ ಕೊನೆಯಲ್ಲಿ ಆ ದುರಾಶೆಯವನಿಗೆ ಬೇಕಾದ್ದು 6 ಅಡಿ ಉದ್ದ 3 ಅಡಿ ಅಗಲದ ಜಾಗ ಮಾತ್ರ ಅಂತ ಬರೆದಿದ್ದಾರೆ. ಹೆಣನ ಸುಡೋ ಪದ್ಧತಿ ಇರೋ ನಮ್ಗೆ ಅದು ಬೇಕಾಗಿಲ್ಲ, ಒಂದಂಗಲವೂ ಬೇಕಿಲ್ಲ. ಇದು ಮೂಲ ತತ್ವ. ಮದುವೆ ಆದ ಮೇಲೆ ಕಾಶ್ಮೀರ್ನಲ್ಲಿ ಹನಿಮೂನ್ ಮಾಡಿಕೊಂಡು ಇವಳೊಡೆಗೆ ಹಿಂದಿರುಗಿ ಬಂದೆ. ಅಡಿಗೆಯ ಇಂದರ್ ಸಿಂಗ್ ಬಿಸಿ ಬಿಸಿ ಮಾಡಿ ಬಡಿಸಿದ. ಚೆನ್ನಾಗಿ ಮಾಡ್ತಿದ್ದ. ಪುಲ್ಕ, ಸಬ್ಜಿ, ದಾಲ್, ರಾಯ್ತಾ, ಚಾವಲ್, ಅಚಾರ್, ಪಪ್ಪಡ್. 1 ವಾರವಾಯಿತು. ತಾವಾಗಿಯೇ ಯಾರನ್ನು ಮಾತನಾಡಿಸಿಕೊಂಡು ಹೋಗುವುದು ಅವರ ಸ್ವಭಾವವಲ್ಲ. ಜೊತೆಗೆ ಆಫೀಸಿನಿಂದ ಅವರು ಹಿಂದಿರುಗಿ ಬರುತ್ತಿದ್ದದ್ದೇ ತಡವಾಗಿ. ಮಾವ ಸೊಸೆ ಮಾತನಾಡೋ ಪ್ರಸಂಗವೇ ಕಡಿಮೆ. ನಾನು ಆಫೀಸಿಗೆ ಹೋಗುತ್ತಿದ್ದೆ. ಒಂದು ದಿನ ಅವರು ನನ್ನನ್ನು ತಮ್ಮ ಕೋಣೆಗೆ ಕರೆದು ಹೇಳಿದರು, ನೋಡು, ಹೊಸದಾಗಿ ಮದುವೆ ಆಗಿರೋ ಹುಡುಗಿ, ಅವಳಿಗೆ ಬೇಜಾರಾಗುತ್ತೆ. ಈ ಬಂಗಲೆ ಎಷ್ಟು ದೊಡ್ಡದಾಗಿರ್ಬೋದು, ಆದರೆ ತನ್ನ ಮನೆ ಅಂತ ಅವಳಿಗೆ ಅನ್ನಿಸೋದೇ ಇಲ್ಲ. ನೀನು ಬೇರೆ ಮನೆ ಹುಡುಕಿಕೋ. ನೀನು ಎಷ್ಟು ದುಡ್ಡು ಉಳಿಸಿದೀಯಾ ಬಿಟ್ಟಿದೀಯಾ ನಾನು ಕಾಣೆ. ಬೇರೆ ಮನೆ ಮಾಡೋಕ್ಕೆ ಖರ್ಚಿಗೆ ಬೇಕು, ತಗೋ ಇದನ್ನು ಎಂದು ತನ್ನ ಮೇಜಿನ ಕಾನಿಯ ಮೇಲೆ ಬರೆದು ಸಿದ್ಧ ಮಾಡಿದ 10,000 ಚೆಕ್ ಅನ್ನು ನನ್ನ ಮುಂದೆ ಹಿಡಿದರು. ನನಗೆ ಕಲಮಲ. ಯಾಕೆ ಹೀಗೆ ಮನೆಯಿಂದ ಹೊರಗೆ ಕಳಿಸುತ್ತಿದ್ದಾರೆ? ಇವಳೇನಾದರೂ ಅವರಿಗೆ ಬೇಸರವಾಗುವಂತೆ ಮಾತನಾಡಿದಳೆ? ನನ್ನ ಪ್ರಜ್ಞೆಗೆ ಗೊತ್ತಿಲ್ಲದಂತೆ
ಮನಸ್ಸು ಮುಪ್ಪಿನಲ್ಲಿ ತಂದೆಯನ್ನು ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ಅಮ್ಮ ಸತ್ತ ಮೇಲೆ ಒಡ್ಡಿಯಾಗಿ ಇಂದರ್ ಸಿಂಗ್‌ನ ಪೋಷಣೆಯಲ್ಲಿರುವ ಇವರನ್ನು ಜತನದಿಂದ ನೋಡಿಕೊಳ್ಳುವುದು ನನ್ನ ಹೆಂಡತಿಯಾದವಳ ಕರ್ತವ್ಯ ಎಂದು ಯೋಚಿಸುತ್ತಾ, ಈಗ ಅದೆಲ್ಲವನ್ನು ಕತ್ತರಿಸಿ ಹಾಕಿದಂತೆ ಎಂದುಕೊಳ್ಳುವಾಗ, ಕಾಶ್ಮೀರದಿಂದ ಬಂದು 8 ದಿನವಾಯಿತು. ಮೊದಲಿನಂತೆ ಇಂದರ್ ಸಿಂಗ್‌ನೇ ಅಡಿಗೆ ಮನೆಯ ಸಮಸ್ತವನ್ನು ಮಾಡಿ ಬಡಿಸಿ, ತಟ್ಟೆ ಬಟ್ಟಲು ತೊಳೆದು, ಊಟದ ಮೇಜನ್ನು ಒರೆಸಿ ಇಡುತ್ತಾನೆ. ಇವಳು ಒಂದು ದಿನವೂ ಅಡಿಗೆ ಮನೆಗೆ ಹೋಗಿಲ್ಲ. ಅತಿಥಿಯಂತೆ ಊಟದ ಮೇಜಿಗೆ ಬಂದು ಬ್ರೇಕ್‌ಫಾಸ್ಟ್, ಲಂಚ್, ಡಿನ್ನರ್, ಚಾಯ್, ಬಿಸ್ಕಟ್‌ಗಳನ್ನು ಸ್ವೀಕರಿಸಿ ತನ್ನ ಕೋಣೆಗೆ ಹಿಂದಿರುಗುತ್ತಿದ್ದಾಳೆ. ಫೋನ್ ಮಾಡಿ ಟ್ಯಾಕ್ಸಿ ಕರೆಸಿ ತಂದೆಯ ಮನೆಗೆ ಹೋಗಿ ಬರುತ್ತಾಳೆ ಎಂದು ನೆನಪು ಬಂತು. ಅಪ್ಪ ಇದನ್ನು ಗಮನಿಸಿದ್ದಾರೆ. ಹೀಗೆ ಒಟ್ಟಿಗೆ ಇರೋದು ಅವಳಿಗೆ ಇಷ್ಟವಿಲ್ಲ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಎಂದ್ಕೊಂಡು ನಾನು ಬೇರೆ ಹೋಗೋಲ್ಲ, ಎಲ್ಲಾನು ಸರಿ ಮಾಡ್ತೀನಿ ಎಂದಾಗ ನನ್ನ ಮುಖದ ಭಾವವನ್ನು ತಕ್ಷಣ ಗ್ರಹಿಸಿದ ಅವರು, ಕೋಪಗೀಪ ಮಾಡ್ಕೋಬೇಡ, ಅವಳನ್ನ ಬೈದು ಅಂದು ಮಾಡಬೇಡ. ಒಂದು ಅರ್ಥ ಮಾಡ್ಕೊ. ಸಾಮಾಜಿಕ ಒತ್ತಡ, ಆರ್ಥಿಕ ಅಗತ್ಯ, ಗಂಡನ ಬಲವಂತ ಇವುಗಳನ್ನೆಲ್ಲ ಸಂಪೂರ್ಣವಾಗಿ ತೆಗೆದು ಹಾಕಿಬಿಟ್ಟರೆ ಯಾವ ಹೆಂಗಸು ಅತ್ತೆ ಮಾವನ ಜೊತೆಗಿರಲು ಇಷ್ಟಪಡೋಲ್ಲ. ನೀನು ಗೃಹಸ್ಥನಾಗಿರ್ಲಿ ಅಂತ ಮದುವೆ ಮಾಡಿದ್ದು ಎಂದು ಚೆಕ್ಕನ್ನು ನನ್ನ ಜೇಬಿಗೆ ತುರುಕಿ ಶಾಂತವಾಗಿರು ಅಂದರು. ಅವರ ಮಾತು ನನಗೆ ಆಗ ಅರ್ಥವಾಗಲಿಲ್ಲ. ಅತ್ತೆ ಮಾವನ ಜೊತೆ ಯಾಕೆ ಇರಬಾರ್ದು? ಗೋಳು ಹೊಯ್ದುಕೊಳ್ಳುವ, ವರದಕ್ಷಿಣೆ ತರಲಿಲ್ಲ ಅಂತ ಚುಚ್ಚು ಮಾತನಾಡುವ, ಮಗನ ಸಂಪಾದನೆಯ ಮೇಲೆ ನಿಯಂತ್ರಣ ಬಿಟ್ಟುಕೊಳ್ಳುವ, ಗಂಡ ಹೆಂಡತಿಯರ ಏಕಾಂತಕ್ಕೆ ಅಡ್ಡಿ ಮಾಡುವ ಅತ್ತೆ ಮಾವ ಆದರೆ ಬೇರೆ ಮಾತು. ಅದು ನಮ್ಮಪ್ಪನಂತಹ ಇನ್ನೊಬ್ಬರ ತಂಟೆಗೆ ಹೋಗದ, ಒಂದು ಕಡೆ ಮಾತನಾಡಿದರೆ ಇನ್ನೊಂದು ಕಡೆಗೆ ಕೇಳಿಸದಷ್ಟು ದೊಡ್ಡ ದೊಡ್ಡ ಕೋಣೆಗಳಲ್ಲಿ, ದೊಡ್ಡ ಬಂಗಲೆಯಲ್ಲಿ ಯಾಕಿರಬಾರ್ದು ಅಂತ ನಾನು ನನ್ನನ್ನೇ ಕೇಳಿಕೊಂಡೆ. ನೀನು ಅಡುಗೆ ಮನೆಗೆ ಯಾಕೆ ಹೋಗಲ್ಲ ಅಂತ ಕೇಳಿದ್ದಕ್ಕೆ, ಇಂದರ್ ಸಿಂಗ್ ಚೆನ್ನಾಗಿ ಮಾಡ್ತಿದ್ದಾನಲ್ಲ, ಹೆಚ್ಚು ಜನ ಅಡುಗೆಯವರು ಸೇರಿದ್ರೆ ಅಡುಗೆ ಕೆಡುತ್ತೆ ಅನ್ನೋ ಗಾದೆ ಕೇಳಲಿಲ್ವೇ ಎಂದಳು. ನೀನು ಮಾಡು, ಅವನು ಸುತ್ತು ಕೆಲಸ ಮಾಡಲಿ ಅಂದದಕ್ಕೆ, ತಮಾಷೆಗೆ ಹೇಳ್ತಿದ್ದೀರೋ, ತಾಳ್ಮೆ ಇಲ್ಲದೆ ಹೇಳ್ತಿದ್ದೀರೋ ಎಂದಳು. ಆದರೆ ಆ ದಿನ ಅಡಿಗೆ ಮನೆಗೆ ಹೋಗಿ ಮಾಡಿದಳು. ಇಂದರ್ ಸಿಂಗ್‌ನ ಏಕತಾನತೆಗಿಂತ ಬೇರೆ ಆಗಿತ್ತು, ರುಚಿಯೂ ಆಗಿತ್ತು ಅಷ್ಟೇ. ಮರುದಿನ ಮತ್ತೆ ಹೋಗಲಿಲ್ಲ. ಒಂದು ದಿನ ಅವಳೇ ಹೇಳಿದಳು, ನೋಡಿ, ನೀವು ತಂದೆ ಮಕ್ಕಳು ಹೇಗೆ ಮಾತಾಡ್ಕೊಂಡಿದ್ದೀರೋ ಗೊತ್ತಿಲ್ಲ. ಅವರು ನಿಮ್ಮನ್ನ ಸಾಕಿ ಸಲಹೆ ಮಾಡಿದ್ದಾರೆ, ಮದುವೆ ಮಾಡಿದ್ದಾರೆ. ನೀವು ಇನ್ನೂ ಅವರಿಗೆ ಭಾರವಾಗಿರೋದು ಸರಿಯೇ? ಮನೆಯ ಎಲ್ಲ ಖರ್ಚನ್ನು ಅಪ್ಪನೇ ಮಾಡುತ್ತಿದ್ರು. ಮನೆ ಬಾಡಿಗೆ ಅವರ ಸಂಬಳದಲ್ಲಿ ಹಿಡಿಯುತ್ತಿದ್ರು. ವಿದ್ಯುತ್ತಿನ ಬಿಲ್, ನೀರಿನ ಬಿಲ್ ಅವರೇ ಚೆಕ್ ಕಳಿಸುತ್ತಿದ್ದರು. ಮನೆಗೆ ಬೇಕಾದ ಸಾಮಾನು, ಹಾಲು, ಹಣ್ಣು, ತರಕಾರಿ ಎಲ್ಲ ಮೊದಲಿನಂತೆ ಇಂದರ್ ಸಿಂಗ್ ತರುತ್ತಿದ್ದ. ಅವನು ಪ್ರಾಮಾಣಿಕ ಆಳು. 5-10 ಕದಿಯುತ್ತಿದ್ದರು. ಅಪ್ಪ ಸುಮ್ಮನೆದ್ದು ಬಿಡುತ್ತಿದ್ದರು. ಈಗ ಬರೀ ನಾನಲ್ಲ, ನನ್ನ ಹೆಂಡತಿಯ ನಿರ್ವಹಣೆಗೂ ಯಾಕೆ ಅಪ್ಪ ಕೊಡಬೇಕು ಎಂಬ ಪ್ರಶ್ನೆ ನನ್ನ ಮನಸ್ಸಿಗೂ ಬಂತು. ಇವಳು ಹೇಳೋದು ಸರಿ. ಇಂದ್ರ ಸಿಂಗನಿಗೆ ಹೇಳಿದರೆ ಸರಿ, ಅಪ್ಪನ ಕೈಯಲ್ಲಿ ಸಾಮಾನಿಗೆ ದುಡ್ಡು ಇಸ್ಕೋಬೇಡ ಅಂತ. ಹಾಗೆಂದು ಅವಳಿಗೆ ಹೇಳಿದಾಗ, ಅವನಿಗೆ ಸಂಬಳ ಕೊಡೋರು ಯಜಮಾನರು. ಅವರ ಒಪ್ಪಿಗೆ ಇಲ್ಲದೆ ಅವನು ನಿಮ್ಮ ಮಾತು ಕೇಳ್ತಾನೆಯೇ ಎಂದಳು. ಅದು ನಿಜ. ಯಜಮಾನರು ಅಂದರೆ ಅವನಿಗೆ ಭಯ ಭಕ್ತಿ ಎರಡೂ ಇದೆ. ಈಗೇನ್ ಮಾಡೋದು ಅವಳನ್ನೇ ಕೇಳಿದೆ. ಯೋಚನೆ ಮಾಡಲು 2 ದಿನ ತೆಗೆದುಕೊಂಡು ಅವಳು, ನಾವಿಲ್ಲಿರೋದು ಅವರಿಗೆ ಇಷ್ಟವಿಲ್ಲ ಅಂತ ಕಾಣುತ್ತೆ. ನನ್ನ ತಿಳುವಳಿಕೆ ತಪ್ಪಿರಬಹುದು. ಯಾಕೆಂದ್ರೆ ತಂದೆ ಮಗನಿಗಿರುವ ಪರಸ್ಪರ ತಿಳುವಳಿಕೆ ನಿನ್ನೆ ಮೊನ್ನೆ ಬಂದ ನನಗಿರೋಕೆ ಹೇಗೆ ಸಾಧ್ಯ ಎಂದಳು. ನಾನು ಯೋಚಿಸಿದೆ, ಬೇರೆ ಇರುವಂತ ಅವರೇ ಹೇಳಿದ್ರಲ್ಲ, ಅವ್ರಿಗೆ ನಿಜವಾಗಿಯೂ ಇಷ್ಟವಿಲ್ಲವೇನು? ಇವಳು ಹೇಳುವುದೇ ಸರಿ ಏನು? ಈಗ ಬುಸುಗುಟ್ಟುತ್ತಿರುವ ಇವಳನ್ನು ನೋಡುತ್ತಾ 16 ವರ್ಷದ ಹಿಂದಿನ ಆ ಮಾತನ್ನು ಅವಲೋಕಿಸುವಾಗ ಅವನಿಗೆ ಹೊಸ ಅರ್ಥ ಕಾಣಿಸುತ್ತಿದೆ. ಸಂಸಾರದ ವಿಷಯದಲ್ಲಿ ಗಂಡಸಿಗೆ ಆಲೋಚನಾ ಶಕ್ತಿ ಎಂದೂ ಬೆಳೆದಿರುವುದಿಲ್ಲ. ಆಗಂತೂ ನನಗೆ ಅರ್ಥವೇ ಆಗ್ತಿರ್ಲಿಲ್ಲ. ಆದರ್ಶವಿತ್ತು, ಅರ್ಥಶಕ್ತಿ ಇರಲಿಲ್ಲ. ನಾವು ಇಲ್ಲಿರೋದು ಅವರಿಗೆ ಇಷ್ಟವಿಲ್ಲ ಅಂತ ಕಾಣುತ್ತೆ ಎಂಬ ಅವಳ ಮಾತನ್ನು ನಾನು ಹೇಗೆ ನಂಬಿದೆ? ಈ ಮನೆಗೆ ಸೊಸೆಯಾಗಿ ಬಂದ ಅವಳು ಒಂದು ದಿನವಾದರೂ ಮಾವನನ್ನು ಮಾತನಾಡಿಸಿದಳೆ? ಇಷ್ಟು ಕಡೆ ಓದಿ ಇಷ್ಟು ಮಾಡರ್ನ್ ಆಗಿದ್ದ ಇವಳಿಗೆ ಅವರನ್ನು ಮಾತನಾಡಿಸುವುದೇನು ಕಷ್ಟದ ವಿಷಯವಾಗಿತ್ತೆ? ಬಲು ಬುದ್ಧಿವಂತಿಕೆಯಿಂದ ಸಂಭಾಷಣೆ ಮಾಡಿ ತನಗೆ ಬೇಕಾದ ಮಾಹಿತಿಗಳನ್ನು ಎಂಥವರಿಂದ ಬೇಕಾದರೂ ಸಂಗ್ರಹಿಸಿಕೊಳ್ಳುವ ಈ ಚತುರೆಗೆ ಅವರ ಕೈಯಲ್ಲಿ ದಿನ 5 ನಿಮಿಷ ಮಾತನಾಡಲು ತಿಳಿಯುತ್ತಿರಲಿಲ್ವೇ? ಮನೆಯಲ್ಲಿ ಬಂದವರಿಗೆ ತಾನೇ ಟೀ ಬಿಸ್ಕತ್ ಕೊಟ್ಟು, ವಿಪರೀತ ಕೆಲಸವಲ್ವಾ ಆಫೀಸ್ನಲ್ಲಿ ಎಂದು ಅಂತಃಕರಣದಿಂದ ಕೇಳಿದ್ದರೆ ಅಪ್ಪ ವಾತ್ಸಲ್ಯದಿಂದ ಮಾತನಾಡುತ್ತಿದ್ದರು. ನನಗೆ ಆಗ ಯಾಕೆ ಹೊಳೆಯಲಿಲ್ಲ? ಅಜ್ಜಿ ಸತ್ತಿದ್ದ ನಾನು, ತಾಯಿ ಸತ್ತಿದ್ದ ನಾನು, ಇವಳಿಗೆ ಮರುಳಾಗಿ ಆಲೋಚನಾ ಶಕ್ತಿಯನ್ನೇ ಕಳೆದುಕೊಂಡು ಬಿಟ್ಟೆ. ಎಲ್ಲ ಗಂಡಸರ ಹಣೆ ಬರವೂ ಇದೆ ಅಂತ ಕಾಣುತ್ತೆ ಎಂದುಕೊಳ್ಳುವಾಗ, ಅದೇ ಸಂದರ್ಭದಲ್ಲಿ ಪಟ್ನಾದಲ್ಲಿದ್ದು ನಮ್ಮ ಪತ್ರಿಕೆಯ ಕರೆಸ್ಪಾಂಡೆಂಟ್ ಕೆಲಸ ಬಿಟ್ಟು ಬೇರೆ ಪೇಪರ್ ಸೇರಿ ದೆಲ್ಲಿಯಲ್ಲೇ ಇದ್ದು ಬೇರೆ ಮನೆ ಮಾಡುವುದಕ್ಕಿಂತ ಬೇರೆ ಊರಿಗೆ ವರ್ಗ ಮಾಡಿಸಿಕೊಂಡು ಹೋದರೆ ನೋಡುವವರಿಗೂ ಎಂಬ ನೆನಪು ಬಂತು. ಈಗ ಅರ್ಥವಾಗುತ್ತಿದೆ. ನೋಡುವವರಿಗೂ ಅಂದರೆ ಯಾರು ನೋಡುವವರು? ಊರು ಬಿಟ್ಟು ದೂರದ, ತಮ್ಮ ಭಾಷೆ ಬಳಗದಲ್ಲಿ ಇಲ್ಲದಷ್ಟು ದೂರದ ಶಹರು ಸೇರಿದವರಿಗೆ ನೋಡುವ, ಆಡುವ ಜನ ಇರುವುದೇ ಇಲ್ಲ. ನನ್ನ ಮನಸಮಾಧಾನಕ್ಕೆ ಅಥವಾ ಅಪ್ಪನ ಎದುರಿಗೆ ನಿಂತಾಗ ಹುಟ್ಟುತ್ತಿದ್ದ ದೋಷ ಪ್ರಜ್ಞೆಯನ್ನು ಸುಮ್ಮನಾಗಿಸಲು ಈ ಉಪಾಯ ಹುಡುಕಿ ನನ್ನನ್ನು ಪಟ್ನಕ್ಕೆ ವರ್ಗ ಮಾಡುವಂತೆ ಆಫೀಸ್ನಲ್ಲಿ ಕೇಳಿ ಅವರು ಒಪ್ಪಿ ಇವಳನ್ನು ಕೇಳಿದ್ದಕ್ಕೆ, ಮಿಥಿಲಾ ದೇಶ ಬಿಹಾರದಲ್ಲಿದೆ ಅಲ್ವೇ ಅಂತ ಅಂದಳು. ಯಾಕೆ ಎಂದು ಕೇಳಿದೆ. ಸೀತಾದೇವಿಯ ದೇಶ ಅದು. ನನಗೆ ಇನ್ನೂ ಅರ್ಥವಾಗಲಿಲ್ಲ. ಅವಳು ಗಂಡನ ಹಿಂದೆ ಕಾಡಿಗೆ ಹೋದಳು. ಎಷ್ಟೇ ಮಾಡರ್ನ್ ಆದ್ರೂ ಆ ಸಂಸ್ಕಾರ ನನಗೂ ಇದೆ. ಲೇ, ಮದುವೆ ಆದ್ಮೇಲೆ ನಿನ್ ಗಂಡ ಎಲ್ಲಿಗೆ ಹೋದ್ರು ನೀನು ಹೋಗ್ಬೇಕು ಅಂತ ನಮ್ಮಮ್ಮ ಎಷ್ಟು ಎಚ್ಚರಿಸ್ತಿದ್ರು ಗೊತ್ತಾ? ನೀವು ಮಿಥಿಲಾ ದೇಶಕ್ಕೆ ಹೊರಟಿರುವಾಗ ನಾನ್ ಬರೋಲ್ಲ ಅಂದ್ರೆ
ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟಬೇಡ. ಅಷ್ಟರಲ್ಲಿ ಊಟಕ್ಕೆ ಎಷ್ಟೋ ದಿನ ಅವರ ಮನೆಗೆ ಹೋಗಿದ್ದು, ಅತ್ತೆಯ ಅಕ್ಕರೆಯ ತೋರಿಕೆಯಲ್ಲಿ ಕರಗಿ ಇಂತಹ ಒಳ್ಳೆಯ ಹೆಂಗಸು ಈ ಪ್ರಪಂಚದಲ್ಲಿ ಬೇರೊಬ್ಬರಿಲ್ಲ ಎನ್ನುವ ಹದಕ್ಕೆ ಬಂದ್ಬಿಟ್ಟಿದ್ದೆ. ನನ್ನ ಹಿಂದೆ ಎಲ್ಲಿಗಾದರೂ ಬರಲು ಸಿದ್ಧವಾಗಿರುವ ಸೀತಾಂಶವೇ ಇವಳ ವ್ಯಕ್ತಿತ್ವದಲ್ಲಿ ಪ್ರಧಾನವಾಗಿದೆ ಎಂಬ ಭಾವನೆ ಬಲಿತುಕೊಂಡಿತ್ತು. ಪಟ್ನದಲ್ಲಿ ನಮ್ಮಿಬ್ಬರದೇ ಸಂಸಾರ ಹೂಡಿದ ಮೇಲೆ ಅದೇನು ಇವಳ ಅಡಿಗೆಯ ಚಳಕ. ಅಮ್ಮನಿಗೆ ಕಾಗದ ಬರೆದು ಪಾಕಸೂತ್ರಗಳನ್ನು ತರಿಸಿಕೊಳ್ಳುವುದು, ನೆರೆಯವರಿಂದ ಅರಿಯುವುದು, ಪಾಕಶಾಸ್ತ್ರದ ಪುಸ್ತಕ, ಸ್ವಂತ ಕಲ್ಪನೆಯ ಪ್ರಯೋಗ, ಮಾತುಕತೆಯಲ್ಲಿ ಎಂಥ ಆತ್ಮೀಯ ನಿಕಟತೆ. ಅದುವರೆಗೆ ಆಪ್ ಇದ್ದದ್ದು ತುಂಬಾಗಿ ನಿಕಟ ಕ್ಷಣಗಳಲ್ಲಿ ತೂಗೆ ಇಳಿದು ಏಕವಚನದ ಸಮಾನತೆಯ ಸಾಧನೆ. ಪ್ರತಿಯಲ್ಲೂ ಅಷ್ಟೇ. ಸಂಕೋಚ ಕಳೆದು ಸಕ್ರಿಯಳಾಗಿ ಅಂಗ ಚೆಲುವಿನ ನಗ್ನ ದರ್ಶನದ ಚೆಲ್ಲಾಟಕ್ಕೆ ಸಮ್ಮತಿಸುವುದು. ಹೀಗೆ ಪ್ರತ್ಯೇಕವಾಗಿ ಬೇರೆಯವರ ಕಾಟವಿಲ್ಲದೆ ತಾವೇ ತಾವಾಗಿಲ್ಲದ ಮೇಲೆ ಅದೆಂತಹ ಸಂಸಾರ ಎಂಬ ಭಾವನೆಯ ಭಾವನೆಯು ಪ್ರಜ್ಞಾಪೂರ್ವಕವಾಗಿ ಆಲೋಚಿಸದೆ ಮನಸ್ಸಿನಲ್ಲಿ ಗಟ್ಟಿಯಾಗಿ ಅಪ್ಪನ ನೆನಪು ಬರುವುದು ವಿರಳವಾಯಿತು. ಈ ನಡುವೆ ಒಂದು ಸಲ ಅಪ್ಪ ಅವರ ಆಫೀಸ್ ಕೆಲಸದ ಮೇಲೆ ಪಟ್ನಾಗೆ ಬಂದರು. ವಿಮಾನ ನಿಲ್ದಾಣದಿಂದ ಸರ್ಕಾರಿ ಅತಿಥಿಗೃಹಕ್ಕೆ ಇತರೆಡೆ ತಿರುಗಲು ರಾಜ್ಯ ಸರ್ಕಾರದ ಕಾರು ಚಾಲಕ ಅತಿಥಿಗೃಹಕ್ಕೆ ನನ್ನೊಡನೆ ಇವಳು ಬಂದಳು. ಬಾಯಿ ತುಂಬ ಮಾತನಾಡಿಸಿದಳು. ನಮ್ಮ ಮನೆಗೆ ನೀವು ಊಟಕ್ಕೆ ಬರದೆ ಹೋಗಿಕೊಡೋದು ಅಂದಳು. ನನಗೆ ಆಗ ತಿಳಿಯಲೇ ಇಲ್ಲ. ನಮ್ಮ ಮನೆಗೆ ಎಂದರೆ ಇದು ನನ್ನದು, ನಿಮ್ಮದಕ್ಕಿಂತ ಭಿನ್ನ ಎಂಬ ಅರ್ಥವಿಟ್ಟಿದ್ದಳು ಅಂತ ನನಗೆ ತಿಳಿಯಲಿಲ್ಲ. ರುಚಿ ರುಚಿಯಾಗಿ ಹಲವು ಬಗೆಯ ಅಡಿಗೆ ಮಾಡಿದ್ದಳು. ಅವರು ಬರುವಾಗ 4-6 ಬಗೆಯ ಹಣ್ಣುಗಳು, ಪ್ರಸಿದ್ಧ ಮಿಠಾಯಿ ವಾಲನ ಸಿಹಿ ತಿಂಡಿಗಳ ಪೊಟ್ಟಣಗಳನ್ನು ಕಟ್ಟಿಸಿ ತಂದಿದ್ದರು. ನಗುನಗುತ್ತಾ ಮಾತನಾಡಿದಳು, ಬಡಿಸಿದಳು, ಮಾತನಾಡಿಸಿದಳು. ಅವರು ಹೊರಡುವ ಮೊದಲು ಕಾಲು ಮುಟ್ಟಿ ನಮಸ್ಕರಿಸಿದಳು. ನನ್ನ ಹೆಂಡತಿಯ ನನ್ನ ಹೆಂಡತಿಯಂತಹ ಗೌರವ ವಿಧೇಯತೆಗಳ ಸೊಸೆ ಎಂದು ನಾನು ಅರ್ಥ ಮಾಡಿಕೊಂಡೆ. ವಾಸ್ತವಾಂಶ ಅಪ್ಪನಿಗೆ ಅರ್ಥವಾಗಿದೆ. ಯಾರೋ ಗುರುತಿನವರ ಮನೆಯಲ್ಲಿ ಆಹ್ವಾನಿತರಾಗಿ ಊಟ ಮಾಡಿ ಹೊರಡುವಾಗ ಗೃಹಿಣಿಗೆ ಕೃತಜ್ಞತೆ ಹೇಳುವಂತೆ ಥ್ಯಾಂಕ್ಸ್, ತೊಂದರೆ ತೆಗೆದುಕೊಂಡದಕ್ಕೆ ಥ್ಯಾಂಕ್ಸ್, ಊಟ ತುಂಬ ರುಚಿಯಾಗಿತ್ತು ಎಂದು ಹೇಳಿ ಹೋಗಿ ಕಾರಿನಲ್ಲಿ ಕುಳಿತರು. ಆಗಲೂ ನನಗೆ ಸರಿಯಾಗಿ ಅರ್ಥವಾಗಲಿಲ್ಲ ಎಂಬ ಅರಿವಿನಲ್ಲಿ ನೋಡುತ್ತಿದ್ದಾಗ ಉಸುಗುಟ್ಟಿದ್ದ ಅವಳ ಉಸಿರಾಟ ಸ್ವಲ್ಪ ಶಾಂತವಾಗಿತ್ತು. ಯಾವುದನ್ನು ನೀನು ನಾನ್ಸೆನ್ಸ್ ಅಂದಿದ್ದು? ಮತ್ತೆ ಆಡಿದರೆ ನಾನು ಸಹಿಸೋಲ್ಲ ಅಂದಿದ್ದು ಯಾವ ಮಾತಿಗಾಗಿ ಅಂದೆ ಶಾಂತವಾಗಿ. ನಮ್ಮಪ್ಪನ ಹಾಗೆ ಲಂಚ ತಿನ್ನೋ ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರ ಮಕ್ಕಳನ್ನ ಅಂತ ಸ್ಕೂಲಲ್ಲಿ ಓದಿಸೋಕೆ ಸಾಧ್ಯ ಅಂತ ಅಲ್ವೇ ನಿನ್ನ ಇಂಗಿತ? ಅವಳು ಖಚಿತವಾಗಿ ಕೇಳಿದಳು. ನಾನು ವೃತ್ತ ಪತ್ರಕರ್ತ. ಲಂಚ ಲಂಚ ತಿನ್ನುವ ರಾಜಕಾರಣಿ ಅಧಿಕಾರಿ ಅನ್ನೋ ಮಾತು ದಿನಕ್ಕೆ 50 ಕಡೆ ಕೇಳ್ತೀನಿ, ಬರಿತೀನಿ. ಮನೆಯಲ್ಲಿರೋ ನಿನಗೆ ಗೊತ್ತಿಲ್ಲ. ಆದರೆ ಲಂಚ ಅನ್ನೋ ಶಬ್ದ ಕಿವಿಗೆ ಬಿದ್ದ ತಕ್ಷಣ ನೀನ್ಯಾಕೆ ನಿಮ್ಮ ಅಪ್ಪನ ನೆನಪು ಮಾಡ್ಕೋಬೇಕು? ಈ ದೇಶದಲ್ಲಿ ನಿಮ್ಮ ಅಪ್ಪನಂತೋರೆ ಲಕ್ಷ ಲಕ್ಷ ಜನ ಇದ್ದಾರೆ ಎಂದ. ಅವಳಿಗೆ ಉತ್ತರ ಹೊಳೆಯಲಿಲ್ಲ. ನಾನು ತೋಲನ ಕಳೆದುಕೊಂಡು ಕಿರಿಚಿದುದರಿಂದ ಅವಳಿಗೆ ನಾಚಿಕೆ ಅನಿಸಿತು. ಆದರೆ ಮನಸ್ಸಿಗೆ ಸಮಾಧಾನವಾಗಲಿಲ್ಲ. ಅವನ ಕಡೆಗೆ ಬೆನ್ನು ತಿರುಗಿಸಿ ಮಲಗಿದಳು. ಇದಾದ 2 ವಾರದ ನಂತರ ಒಂದು ರಾತ್ರಿ 8:30ಯಲ್ಲಿ ಅವಳಿಗೆ ದಿಲ್ಲಿಯಿಂದ ಫೋನ್ ಬಂತು. ಅವಳ ಅಮ್ಮ ಮಾತಾಡಿದ್ರು. ಇತ್ತೀಚೆಗೆ ನೀನು ಯಾಕೆ ಕ್ರಮವಾಗಿ ಕಾಗದ ಬರೀತಿಲ್ಲ ಎಂದು ತಮ್ಮ ಆತಂಕ ವ್ಯಕ್ತಪಡಿಸಿದ ಅವರು, ನಿನ್ನ ಪಪ್ಪಾಗೆ ಮುಂದಿನ ತಿಂಗಳು 6ನೇ ತಾರೀಕಿಗೆ 70 ವರ್ಷ ಆಗುತ್ತೆ. ಪೂಜೆ ಪುರಸ್ಕಾರ, ಹೋಮ ಹವನ, ದೊಡ್ಡ ಫಂಕ್ಷನ್ ಮಾಡಬೇಕು ನಿಶ್ಚಯ ಮಾಡಿದ್ದೀವಿ. ನೀವೆಲ್ಲ ಬರಬೇಕು. ಅನುಪನ್ ಕರ್ಕೊಂಡು, ಅವನಿಗೆ ಸ್ಕೂಲ್ ಹೋಗುತ್ತೆ ಅನ್ನೋ ಹಾಗಿದ್ರೆ ಅವ್ರನ್ನ ಕರ್ಕೊಂಡು ನಿನ್ನ ಗಂಡ 2 ದಿನ ಮುಂಚೆ ಬರಲಿ. ನೀನು 15 ದಿನವಾದರೂ ಮುಂಚೆ ಬಾ. ಶಾಂತಿಯು ಬರ್ತಾಳೆ. ನೀವಿಬ್ರು ಇಲ್ಲದೆ ಇದ್ರೆ ಓಡಾಡ್ಕೊಂಡು ಎಲ್ಲರೂ ಮಾಡೋದು ಯಾರು? ನನ್ನ ಕೈಲಾಗುತ್ತೆಯೇ? ಯಾವತ್ತು ತಲುಪ್ತಿ ಅನ್ನೋದಕ್ಕೆ ಫೋನ್ ಮಾಡಿ ತಿಳಿಸು ಎಂದರು. ಕಾಂತಿಗೆ ಸಂತೋಷವಾಯಿತು. ಇತ್ತೀಚೆಗೆ ತಾನು ಸರಿಯಾಗಿ ಕಾಗದ ಬರೆಯುತ್ತಿಲ್ಲ. ಫೋನ್ನಲ್ಲಿ ಮಾತಾಡೋದು ವಿರಳವಾಗಿದೆ. 25 ದಿನವಾದರೂ ಅಮ್ಮ ಪಪ್ಪರ ಜೊತೆಯಲ್ಲಿ ಶಾಂತಿಯು ಬಂದಿರ್ತಾಳೆ. ಸ್ನೇಹಿತರ ಜೊತೆಯಲ್ಲಿ. ಸ್ನೇಹಿತರು ಅಂದ್ರೆ ದಿಲ್ಲಿಲಿ, ಸರಿ, ಬೇರೆ ಯಾವ ಊರಿನಲ್ಲಿ ಅಂತ ಆತ್ಮೀಯರು ಸಿಗ್ಬೇಕು? ದಿಲ್ಲಿ ಅಂದ್ರೆ ದಿಲ್. ದಿಲ್ ಅನ್ನೋ ಶಬ್ದದಿಂದಲೇ ದಿಲ್ಲಿ ಆಯಿತು ಅಂತ ಸ್ನೇಹಿತರ ಗುಂಪಿಯಲ್ಲಿ ತಾವು ನಿಷ್ಪತ್ತಿ ಮಾಡಿಕೊಳ್ಳುತ್ತದೆ ನೆನಪು ಬಂತು. ಸಮಾರಂಭದ ವಿವರಗಳನ್ನು ಹಿಗ್ಗಿನಲ್ಲಿ ಕಲ್ಪಿಸಿಕೊಳ್ಳತೊಡಗಿದಳು. ಶಾಮಿಯಾನ ದಿಲ್ಲಿಯಲ್ಲಿ ವಿಶಿಷ್ಟವಾದುದು. ಬೇರೆ ಯಾವ ಊರಿನಲ್ಲಿ, ಅದು ಈ ಹಾಳು ಬೆಂಗಳೂರಿನಲ್ಲಿ ಅಷ್ಟು ಚೆನ್ನಾಗಿ ಶಾಮಿಯಾನ ಹಾಕ್ತಾರೆ? ಈ ಊರುಗಳಲ್ಲಿ ಏನಿದ್ರು ಕಲ್ಯಾಣ ಮಂಟಪ. ಮನೆ ಮಠವಿಲ್ದೋರ ಹಾಗೆ ಕಲ್ಯಾಣ ಮಂಟಪಕ್ಕೆ ಹೋಗಿ ಕೂತು ತಮ್ಮ ಮನೆಯ ಮುಂದೆನೆ ಶಾಮಿಯಾನ ಹಾಕಿಸುವ ಸಡಗರ, ಸಂತೋಷ ಕಲ್ಯಾಣ ಮಂಟಪಕ್ಕೆ ಹೋದ್ರೆ ಇರುತ್ತಿದೆಯೇ? ಪರದೇಶಿಗಳು ಎಂದ್ಕೊಂಡಳು. ಗಂಡನಿಗೆ ಸುದ್ದಿ ಹೇಳಿದಾಗ ಅಷ್ಟು ದಿನ ಮೊದಲು ಯಾಕೆ ಎಂದ. ಅಪ್ಪನಿಗೆ 70 ಸಮಾರಂಭಕ್ಕೆ ಹೋಗಿ ಕಾರ್ಯ ಮಾಡಬೇಕೆಂದ್ರೆ ಹೆಂಡತಿಯನ್ನು ತವರಿಗೆ ಕಳಿಸಲು ಎಲ್ಲಾ ಗಂಡಸರು ತೆಗೆಯುವ ಆಕ್ಷೇಪಗಳನ್ನು ಇವನು ಎಂದು ಅವಳಿಗೆ ರೇಗಿತು. ವ್ಯಕ್ತಪಡಿಸಲಿಲ್ಲ. ಊಟವಾಗಿ ಮಲಗಿದ ಮೇಲೆ ಯಾವತ್ತು ಹೊರಡಲಿ? ಅಥವಾ ಗಂಡಸರಾದ ನಿನ್ನನ್ನ ಕೋರಿ ಅಪ್ಪನೇ ಕಾಗದ ಅಥವಾ ಫೋನ್ ಮಾಡೋ ತನಕ ಕಳಿಸಲ್ಲ ಅನ್ನೋ ಆಲೋಚನೆಯೇ ಎಂದಳು. ಕೆಲವು ಸಂದರ್ಭಗಳಲ್ಲಿ ಹೀಗೆ ಆಕ್ರಮಣಕಾರಕ, ಆರೋಪಕಾರಕ ಮಾತುಗಳಿಂದ ಎಂಥ ಭಾವನೆ ತನ್ನಲ್ಲಿ ಅಕಸ್ಮಾತ್ ಹುಟ್ಟಿದರೂ ಚಿವುಟಿ ಹಾಕುವುದು ಅವಳ ತಂತ್ರವೆಂದು ಅವನಿಗೆ ಗೊತ್ತು. ನಾನೆಲ್ಲಿ ಹಾಗಂದೆ? ಅಂದ್ರೆ ನೀನು ಅನ್ನೋಲ್ಲ, ಇಂಥ ಸಂದರ್ಭದಲ್ಲಿ ಗಂಡಸರಿಗೆ ಏನನ್ಸುತ್ತೆ ಅನ್ನೋದು ನಾನು ಹೇಳಿದೆ ಅಂತಲೋ, ಬಾಯಿ ಬಿಟ್ಟು ಹೇಳದಿದ್ದರೆ ಮನಸ್ಸಿನಲ್ಲಿ ಇರೋದಿಲ್ವೇ ಅಂತಲೋ ತಿರುಗಿಸ್ತಿದ್ದಳು. ಅವನು ಉತ್ತರ ಹೇಳಲಿಲ್ಲ. ಇನ್ನು ಮೇಲೆ ಇಂಥ ಚುಂಚು ಮಾತುಗಳಿಗೆ ಮೌನದ ಉದಾಸೀನವೇ ತಕ್ಕ ಮದ್ದು ನಿರ್ಧರಿಸಿ ಹೊದ್ದಿಕೆಯನ್ನು ಎಳೆದುಕೊಂಡ.
ಮನಸ್ಸು ಆ ಸಂಜೆ ತಾನು ಕರ್ನಾಟಕದ ಮಂತ್ರಿಮಂಡಲದ ವಿಸ್ತರಣೆಯ ಮೇಲೆ ಬರೆದ ಸಂಪಾದಕೀಯದ ಅಂಶಗಳನ್ನು ತೂಗುತ್ತಿತ್ತು. ಬರೆದು ಕಳಿಸಿದ ಮೇಲೆ ಅಲ್ಲಿಗೆ ಮರೆತು ಬಿಡಬೇಕು. ಇಷ್ಟರಲ್ಲಿ ಬೆಂಗಳೂರು ಸಂಚಿಕೆಯಲ್ಲಿ ಮೊದಲ ಸಂಪಾದಕೀಯ ಇತರ ಸಂಚಿಕೆಗಳಲ್ಲಿ ಎರಡನೇ ಸಂಪಾದಕೀಯವಾಗಿ ಪ್ರಿಂಟ್ ಆಗಿ ಹೋಗಿರುತ್ತೆ. ಇದು ಕೆಟ್ಟ ಅಭ್ಯಾಸ ಎಂದು ಸಮಾಧಾನ ಹೇಳಿಕೊಂಡು ನಿದ್ರೆ ತರಿಸಿಕೊಳ್ಳಲು ಯತ್ನಿಸಿದ. ಕರ್ನಾಟಕ ಎಕ್ಸ್‌ಪ್ರೆಸ್‌ನ ತೃತೀಯ ದರ್ಜೆ ಸ್ಲೀಪರ್‌ನಲ್ಲಿ ಕೂತು ಒಬ್ಬಳೇ ಪ್ರಯಾಣ ಮಾಡುವಾಗ ಮನಸ್ಸು ಸಮಾರಂಭದ ವಿವರಗಳನ್ನು ಸಂಭ್ರಮದಿಂದ ಚಿತ್ರಿಸಿಕೊಳ್ಳುತ್ತಿತ್ತು. ಪಪ್ಪನಿಗೆ ಚಿನ್ನದ ಒಡವೆ ಪಪ್ಪ ತನಗೆ ಚಿನ್ನದ ಒಡವೆ ಮಾಡಿರ್ತಾರೆ. 60ನೇ ವರ್ಷದ ಶಾಂತಿಯಲ್ಲಿ 5 ಚಿನ್ನದ ಸರ, ಅನೂಪನಿಗೆ ಬಟ್ಟೆ, ಅಳಿಯನಿಗೆ ಜಪಾನ್ ಕೈಗಡಿಯಾರ, ಸೂಟು, ಸ್ಯಾಮ್ಸೊನೈಟ್ ಅಟ್ಯಾಚಿಗಳನ್ನು ತಂದಿದ್ದರು. ಇಸ್ಕೊಳ್ಳಕ್ಕೆ ಇವನಿಗೆ ಬಿಗುಮಾನ. ಹುಡುಗರೇ ಸಾಮಾಜಿಕ ಅನಿಷ್ಟ. ನನಗೆ ಬೇಡವೇ ಬೇಡ ಅಂತ ಹಠ ಮಾಡಿ ಮನಸ್ಸನ್ನು ಕೈ ಮಾಡಿದ. ನಾನು ಏನೂ ತಂದಿರಲಿಲ್ಲ. ಒಂದು ಬೊಗಸೆ ಹೂವನ್ನು ಕೈಗೆ ಕೊಟ್ಟು ನಮಸ್ಕಾರ ಮಾಡಿ, ಇನ್ನು 40 ವರ್ಷಕ್ಕೆ ಹೀಗೆ ನಮಸ್ಕಾರ ಮಾಡುವ ಪುಣ್ಯ ನನಗಿರಲಿ ಅಂದ. ಇವನು ಹೀಗೆ ಮಾಡ್ತಾನೆ ಅಂತ ಗೊತ್ತಿದ್ರೆ ನಾನು ಮೊದಲೇ ಸರಿಯಾಗಿ ಎಂದು ಈ ಸಲ ಮಾಡಿಕೊಂಡಿರುವ ವ್ಯವಸ್ಥೆ ನೆನಪಾಯಿತು. ತನ್ನ ಸೂಟ್ಕೇಸ್‌ನಲ್ಲಿರುವ ತಾನು ಇವನಿಗೆ ಗೊತ್ತಿಲ್ಲದಂತೆ ತಂದಿರುವ ಅಮ್ಮನಿಗೆ ದೊಡ್ಡ ಮೈಸೂರು ರೇಷ್ಮೆ ಸೀರೆ, ಅಪ್ಪನಿಗೆ ಪೂಜೆಯಲ್ಲಿ ಉಟ್ಟುಕೊಳ್ಳುವ ರೇಷ್ಮೆ ಮುಕುಟ, ಶಲ್ಯ, ಶಾಂತಿ ರಜನಿಯರಿಗೆ ಮೈಸೂರಿನ ಸಾದಾ ಸೀರೆಗಳ, ನಿರಂಜನಿಗೆ ಸಫಾರಿ ಸೂಟಿನ ಬಟ್ಟೆ ನೆನಪಾಯಿತು. ಸೂಟ್ಕೇಸ್ ಬಾಯಿ ಬಿಚ್ಚೊಮ್ಮೆ ಎಲ್ಲವನ್ನೂ ಇನ್ನೊಮ್ಮೆ ಸರಿಯಾಗಿ ನೋಡುವ ಮನಸ್ಸಾಯಿತು. ಆದರೆ ಇತರ ಪ್ರಯಾಣಿಕರು ಗಮನಿಸುತ್ತಾರೆ. ನಮ್ಮ ಪೆಟ್ಟಿಗೆಯಲ್ಲಿ ಏನಿದೆ ಅಂತ ಬೇರೆಯವರಿಗೆ ಗೊತ್ತಾಗುವುದು ಕ್ಷೇಮವಲ್ಲ. ಒಟ್ಟಿನಲ್ಲಿ 4,500 ರೂಪಾಯಿಗಳ ಪದಾರ್ಥ. ಸಂಸಾರದ ಖರ್ಚಿನಲ್ಲಿ ಇಷ್ಟು ದಿನ ಉಳಿಸಿಟ್ಟ ದುಡ್ಡು ಎಂಬ ಎಚ್ಚರ ಮೂಡಿತು. ಗಂಡನಿಗೆ ಕಾಣದಂತೆ ಎಂದು ಒಂದು ಸಲ ಮನಸ್ಸು ಚುಚ್ಚಿದರೂ ಇಂಥವನಿಗೆ ಇನ್ನೇನು ಮಾಡಬೇಕು, ಮರ್ಯಾದೆ ಉಳಿಸ್ಕೋಬೇಡ್ವೆ ಎಂಬ ಸಮಜಾಯಿಷಿ ತನಗೆ ತಾನೇ ಹುಟ್ಟಿತು. ಹೊಸದಿಲ್ಲಿ ಸ್ಟೇಷನ್ಗೆ ತಮ್ಮ ನಿರಂಜನರ ಜೊತೆಲಿ ಅಕ್ಕ ಶಾಂತಿಯು ಬಂದಿದ್ದಳು. ತಾನು ಬೋಗಿ ನಿಲ್ಲುವ ಜಾಗದಲ್ಲಿ ಸರಿಯಾಗಿ ಇಬ್ಬರು ನಿಂತಿದ್ದಾರೆ. ಅವರಿಗೆ ಗೊತ್ತಿದೆ ನಾನು 3rd ಕ್ಲಾಸ್ ಸ್ಲೀಪರ್ನಲ್ಲೇ ಬರ್ತೀನಿ ಅಂತ. ಕಾಂತಿಯ ಮನಸ್ಸು ಹಿಂಡಿದಂತಾಯ್ತು. ಅವಳ ಗಂಡ ರೈಲ್ವೆ ಇಂಜಿನಿಯರ್. ಹವಾನಿಯಂತ್ರಿತ ಬೋಗಿಯಲ್ಲೇ ಯಾವಾಗಲೂ ಪ್ರಯಾಣ ಮಾಡುತ್ತಾಳೆ. ಪಾಸ್ ಸಿಗುತ್ತದೆ. ಇಲ್ಲದಿದ್ದರೆ ದುಡ್ಡು ಕೊಟ್ಟು ವಿಮಾನದಲ್ಲಿ ಬರುತ್ತಾಳೆ. ಕಾಂತಿಗೆ ತನ್ನ ಗಂಡನ ಮೇಲೆ ವಿಪರೀತ ಸಿಟ್ಟು ಬಂತು. ವಿಮಾನದಲ್ಲಿ ಒಂದು ದಾರಿಯ ಟಿಕೆಟ್ ತಂದುಕೊಡೋಕೆ ಏನಾಗಿತ್ತು? ಹೇಗೂ ವಾಪಸ್ ಅಪ್ಪ ವಿಮಾನದಲ್ಲಿ ಕಳಿಸ್ತಾರೆ. ಹೋಗ್ಲಿ, ರೈಲ್ನಲ್ಲಿ ಒಂದು ಫಸ್ಟ್ ಕ್ಲಾಸ್ ಟಿಕೆಟ್ ತೆಗಿಲಾರದಷ್ಟು ದರಿದ್ರವಿತ್ತೆ. ಇವನು ಎಲ್ಲಿ ಹೋಗ್ಬೇಕಾದ್ರೂ ವಿಮಾನ, ಟ್ಯಾಕ್ಸಿ, ಫಸ್ಟ್ ಕ್ಲಾಸ್ ರೈಲ್ಗಳು ಆಫೀಸ್ ಕೊಡುತ್ತೆ ಅಂತ ಘನತೆ ಅನುಕೂಲಗಳನ್ನು ಅನುಭವಿಸೋಲ್ವೇ? ಸ್ವಾರ್ಥಿ ಎನಿಸಿತು. ಅದುವರೆಗೆ ತಾನು 3rd ಕ್ಲಾಸ್ ಬೋಗಿಯಿಂದ ಕೆಳಗಿಳಿಯುವಾಗ ಜೀವ ಹೋಗುವಂತಾಯಿತು ಅವರೆದುರಿಗೆ. ಸ್ಟೇಷನ್ ಮುಂದಿನ ವಾಹನಗಳ ಗೊಂದಲಗಳು ಕಳೆದು ಕಾರು ಮುಖ್ಯ ರಸ್ತೆಯಲ್ಲಿ ಕೊನಾಟಾ ಪ್ಲೇಸ್ ಕಡೆಗೆ ಹೋಗುತ್ತಿರುವಾಗ ಎಡಪಕ್ಕದಲ್ಲಿ ಕೂತಿದ್ದ ಶಾಂತಿ ಇದೇನೇ ಇದು ಎಂದು ಕೈ ಚಾಚಿ ಇವಳ ಕುತ್ತಿಗೆ ಹತ್ತಿರ ಸೆರಗಿನ ತೆರೆಯಲ್ಲಿ ಅವಿತುಕೊಳ್ಳುತ್ತಿದ್ದ ತಿಗಣೆಯನ್ನು 2 ಬೆರಗಳಿಂದ ಹಿಡಿದು ಇವಳಿಗೆ ತೋರಿಸಿ, ಹಾಡು 3rd ಕ್ಲಾಸ್ ಅಂದ್ರೆ ಅಪ್ಪಾ ನನಗೆ ಎಂದು ಭಯ ಜಿಗುಪ್ಸೆಯಿಂದ ವ್ಯಕ್ತಪಡಿಸುವಂತೆ ತನ್ನ ಶರೀರ ಮುಖಗಳನ್ನು ಹಿಂಡಿ ಉದ್ದ ಮಾಡಿಕೊಂಡಳು. ಅನಂತರ ಕೈಲದ ತಿಗಣೆಯನ್ನು ಕಾರಿನ ಕಿಟಕಿಯಿಂದ ಹೊರಗೆ ಎಸೆದು ಮನೆಗೆ ಹೋಗಿ ಪಿಯರ್ ಸೋಪ್ ಹಾಕಿ ತೊಳೆಯುವ ತನಕ ಆ 2 ಬೆರಳುಗಳಿಂದ ಏನು ಮುಟ್ಟಬಾರದೆಂಬಂತೆ ಕೈಯನ್ನು ಒಂದರಡಿ ದೂರದಲ್ಲಿಯೇ ಹಿಡಿದುಕೊಂಡಳು. ಕಾಂತಿಯ ಬಲಪಕ್ಕದಲ್ಲಿ ಕೂತು ಅಂಬಾಸಿಡರ್ ನಡೆಸುತ್ತ ನಿರಂಜನ ಮನೆಗೆ ಹೋದ ತಕ್ಷಣ, ನಿನ್ನ ಬಟ್ಟೆಗಳು ಸೂಟ್ಕೇಸ್ ಒಳಗೆ, ಸೂಟ್ಕೇಸ್ ಕವರ್ ಎಲ್ಲದಕ್ಕೂ ಟಿಕ್ 20 ತಂದು ಸ್ಪ್ರೇ ಮಾಡಿ 2 ಗಂಟೆ ಮುಚ್ಚಿಡಬೇಕು, ಇಲ್ಲದರೆ ಮನೆಗೆಲ್ಲ ಹಬ್ಬಿ ಬಿಡುತ್ತವೆ ಎಂದ. ಕಾರನ್ನು ಇಲ್ಲೇ ನಿಲ್ಲಿಸು, ನಾನು ಒಂದು ಆಟೋ ಹಿಡಿದು ವಾಪಸ್ ಸ್ಟೇಷನ್ಗೆ ಹೋಗಿ ಅದೇ ತಿಗಣೆಗಳ 3rd ಕ್ಲಾಸ್ ಬೋಗಿ ಹತ್ತಿ ಮತ್ತೆ ಬೆಂಗಳೂರಿಗೆ ಹೋಗ್ಬಿಡ್ತೀನಿ ಅನ್ನುವಷ್ಟು ಸಿಟ್ಟು ಬಂತು. ಆದರೆ ಮಾತನಾಡಲಿಲ್ಲ. ಕಾರು ಕೊನಾಟ್ ಪ್ಲೇಸ್ ಕಳೆದ ಜನಪಥದಲ್ಲಿ ಹೋಗುತ್ತಿರುವಾಗ, ಹೌದು, ಮನೆಗೆ ಹೋದ ತಕ್ಷಣ ಟಿಕ್ 20 ಹೊಡೆಯದಿದ್ದರೆ ಹಬ್ಬುವುದು ನಿಜ ಎನ್ನಿಸಿ ಇಂಥ 3rd ಕ್ಲಾಸ್ನಲ್ಲಿ ಕಳಿಸಿದ ಗಂಡನ ಮೇಲೆ ತಿರಸ್ಕಾರ ಹುಟ್ಟಿತು. ಅವನಿಗೆ ಈ ಮಾತು ಹೇಳಿದರೆ ತೃತೀಯ ದರ್ಜೆ ಬೋಗಿಗಳ ಶುಚಿಯ ಬಗೆಗೆ ಬಳಕೆದಾರರ ಚಳವಳಿ ಮಾಡಬೇಕು, ರೈಲ್ವೆ ಮೇಲೆ ಕೋರ್ಟಿನಲ್ಲಿ ಮೊಕದ್ದಮೆ ಹೂಡಬೇಕು ಅಂತ ಪತ್ರಿಕೆಯಲ್ಲಿ ಲೇಖನ ಬರೀತಾನೆ, ಸಂಪಾದಕೀಯ ಬರೀತಾನೆ. ಆದರೆ ನಾನು ಹೇಳುವ ಅಂಶ ಇವನ ತಲೆಗೆ ಹೋಗೋದೇ ಇಲ್ಲ. ಹೋದರೂ ಬೇಕಂತಲೇ ಅರ್ಥ ಮಾಡ್ಕೊಳ್ಳಲ್ಲ ಎನಿಸುವಷ್ಟರಲ್ಲಿ ಅವಳ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತು. ಕಾರಣವು ಅಕ್ಕನಿಗಾಗಲಿ ತಮ್ಮನಿಗಾಗಲಿ ತಿಳಿಯಲಿಲ್ಲ. ಅಕ್ಕ 2 ಬೆರಳುಗಳನ್ನು ಚಿಮ್ಮಟದಂತೆ ಮಾಡಿಕೊಂಡು ಕೈಯನ್ನು ಒಂದಡಿ ಮುಂದೆ ಹಿಡಿದೇ ಕೂತಿದ್ದಳು. ಅಪ್ಪ ಬಹಳ ಖುಷಿಯಲ್ಲಿದ್ದರು. ತುಂಬಾ ಅಂತಃಕರಣದಿಂದ ಸ್ವಾಗತಿಸಿದರು. ನಿನ್ನ ಗಂಡ ಖಂಡಿತ ಬರ್ತಾನೆ ತಾನೆ, ಅನೂಪ ತಪ್ಪಿಸ್ಕೊಳ್ಳಲ್ಲ ತಾನೆ ಎಂದು 2 ಸಲ ಕೇಳಿದರು. ಮಗನನ್ನು ಕರೆದುಕೊಂಡು ಅವನು ಬರುವ ವಿಷಯದಲ್ಲಿ ಅವಳಿಗೆ ಖಚಿತ ನಂಬಿಕೆ ಇರಲಿಲ್ಲ. ರೈಲು ಪ್ರಯಾಣವೆಂದರೆ ಹೋಗಿ ಬರೋಕೆ 4 ದಿನ, ಒಟ್ಟಿನಲ್ಲಿ 1 ವಾರವಾದರೂ ರಜಾ ಬೇಕು. ಅನೂಪನ ಗಾಂಧಿ ಶಾಲೆಯಲ್ಲಿ ಮಧ್ಯೆಗೆ ಕಳಿಸುತ್ತಾರೆಯೇ? ಇಬ್ಬರಿಗೂ ವಿಮಾನದ ಪ್ರಯಾಣಕ್ಕೆ ಆಗುವಷ್ಟು ದುಡ್ಡು ಬ್ಯಾಂಕಿನಲ್ಲಿ ಇಲ್ಲ ಎನ್ನುವುದು ಅವಳಿಗೂ ಗೊತ್ತಿತ್ತು. ಆದರೆ ತನ್ನೊಳಗೆ ಸಿಡಿಮಿಡಿ ಗುಟ್ಟಿಕೊಳ್ಳುತ್ತಿದ್ದಳು. ಇಲ್ಲಿಗೆ ಬಂದ ಮೇಲೆ ತಿಳಿಯಿತು, ಆ ಸಮಾರಂಭವನ್ನು ಇಟ್ಟಿರುವುದು ಬರೀ 70 ಆದದ್ದಕ್ಕಲ್ಲ. ನಿರಂಜನನ ಆರ್ಕಿಟೆಕ್ಟ್ ಪ್ರಾಕ್ಟೀಸ್ ತುಂಬಾ ಚೆನ್ನಾಗಿ ನಡೀತಿದೆ. ಈಗ ತಾನೇ ಒಂದು ಪಂಚತಾರ ಹೋಟೆಲ್ನ ಕೆಲಸ ಮುಗಿಸಿದ್ದಾನೆ. ಇನ್ನೊಂದು ಪಂಚತಾರ ಹೋಟೆಲ್ನ ಆರ್ಡರ್ ಸಿಕ್ಕುವ ಹಾಗಿದೆ. ವ್ಯವಹಾರಕ್ಕೆ ಸಂಬಂಧಿಸಿದವರನ್ನೆಲ್ಲ ಕರೆದು ಸತ್ಕರಿಸಲು ಇದನ್ನು ಯೋಚಿಸಿಕೊಂಡಿದ್ದಾರೆ. ಅವನ ಹೋಮ ಪೂಜೆ ಮೊದಲಾಗಿ ಶಾಸ್ತ್ರಗಳು ನಡೆಯಲು ಬಂದು ಬಾಂಧವರನ್ನು ಭಾಗವಹಿಸಲು ಮನೆಯ ಮುಂದೆ ದೊಡ್ಡ ಪೆಂಡಾಲ್ ಹಾಕಿಸ್ತಾರೆ. ವ್ಯವಹಾರದ ವಲಯದವರನ್ನೆಲ್ಲ ಸತ್ಕರಿಸಲು ಇವರೇ ಕಟ್ಟಿದ ಪಂಚತಾರ ಹೋಟೆಲ್ನಲ್ಲಿ ಮುಂದಿನ
ರಾತ್ರಿ ಭವ್ಯ ಭೋಜನವನ್ನು ಏರ್ಪಡಿಸಿದ್ದಾರೆ. ಅತಿಥಿಗಳಿಗೆ ತನ್ನ ವಾಸ್ತುಶಿಲ್ಪ ಯೋಜನೆಯ ಹೋಟೆಲನ್ನೇ ತೋರಿಸಿದಂತೆಯೂ ಆಗುತ್ತದೆ. ಹೋಟೆಲ್ನವರು ಕೂಡ ತಮ್ಮ ವಾಸ್ತುಶಿಲ್ಪಿಗಳೆಂದು 3ನೇ ಒಂದು ಭಾಗದ ಚಾರ್ಜಿನಲ್ಲಿ ಎಲ್ಲವನ್ನೂ ಕೊಡುತ್ತಾರೆ. ಆ ರಾತ್ರಿಗೆ ಯಾರ್ಯಾರನ್ನು ಯಾವ್ಯಾವ ಭೂಷಣ ತೊಡಬೇಕೆಂದು ಈಗಲೇ ನಿಶ್ಚಯವಾಗಿದೆ. ಕಾಂತಿ ತಂದ ಸೀರೆಯನ್ನು ನೋಡಿದ ಮೇಲೆ ಅಮ್ಮ ಅದನ್ನೇ ಉಡಬೇಕೆಂದು ನಿಶ್ಚಯಿಸಿಕೊಂಡರು. ಕಾಂತಿ ಹೊಸದಾಗಿ ತಲೆ ಕೂದಲನ್ನು ಕತ್ತರಿಸಿ ಕಂಡೀಷನ್ ಮಾಡಿಕೊಳ್ಳಬೇಕು ಎಂದು ನಿಶ್ಚಯವಾಯಿತು. ಮನೆಯಲ್ಲೆಲ್ಲ ಸಂಭ್ರಮವೋ ಸಂಭ್ರಮ. ನಿರಂಜನ ತುಂಬಾ ಬುದ್ಧಿವಂತನಾದ ಆರ್ಕಿಟೆಕ್ಟ್. ಆಮ್ಸ್ಟರ್‌ಡ್ಯಾಮ್‌ನಲ್ಲಿ ಓದಿ ಬಂದವನು. ಒಂದು ದಿನ ಅಪ್ಪನೇ ಕೇಳಿದರು, ಕಾಂತಿ, ನಿಮ್ಮ ಮನೆಯ ಫೋನ್ ನಂಬರ್ ಏನು? ನಿಮ್ಮ ಗಂಡ ಮನೆಯಲ್ಲಿರೋದು ಯಾವ ಹೊತ್ತಿನಲ್ಲಿ ಎಂದು ಕೇಳಿದರು. ಆ ರಾತ್ರಿ 10 ಗಂಟೆಗೆ ಅವರೇ ಫೋನ್ ಮಾಡಿ, ಹೇಗಿದ್ದೀಯಪ್ಪ, ಹೌ ಆರ್ ಯು, ಮನೆಯಲ್ಲಿ ಧೂಳು ಕಸಗಳಿಗೆ ಬೇಜಾರು ಮಾಡ್ಕೋಬೇಡ, ಹೆಂಡತಿ ಬಂದ ಮೇಲೆ ನೋಡ್ಕೋತಾಳೆ, ಹಾ 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 ಎಂದು ನಕ್ಕು, ಹೆಂಡತಿ ಇಲ್ಲದಾಗ ಮನೆಯ ಸ್ಥಿತಿ ಹೇಗಿರುತ್ತೆ, ಆದರೂ ಗಂಡಸು ಏನು ಮಾಡುವ ಹಾಗಿಲ್ಲ ಎಂಬ ಅನುಭವ, ಪ್ರಾಜ್ಞತೆಯ ಹಾಗೂ ನಿಕಟತೆಯ ಮಾತನಾಡಿದ ಮೇಲೆ, ನಿನ್ನ ಆಫೀಸ್ ವಿಳಾಸಕ್ಕೆ ನಾಳೆ ಕೊರಿಯರ್ ಸರ್ವಿಸ್ನಲ್ಲಿ 2 ರಿಟರ್ನ್ ಏರ್ ಟಿಕೆಟ್ ಕಳಿಸ್ತೀನಿ, ನೀನು ತಪ್ಪದೆ ಮಗನ ಜೊತೆಗೆ ಬರಬೇಕು ಅಂದರು. ಅಲ್ಲಿಯೇ ಇದ್ದ ಕಾಂತಿಗೆ ಅಪ್ಪನ ಸಲಹೆಯಲ್ಲಿ ಒಂದು ತರದಲ್ಲಿ ಸಮಸ್ಯೆ ಬಗೆಹರಿಯಿತು ಎಂಬ ನೆಮ್ಮದಿ ಕೊಟ್ಟಿತು. ಅತ್ತ ಇವನು, ನೋ ನೋ ನೋ, ಟಿಕೆಟ್ ಕಳಿಸ್ಬೇಡಿ, ಟಿಕೆಟ್ ಇಡ್ಸ್ಕೊಂಡು ಬರೋಕೆ ಇದೇನು ಆಫೀಸ್ ಕೆಲಸವೇ, ನನ್ನ ಹತ್ರ ದುಡ್ಡಿದೆ ಎಂದ. ನೋ ನೋ ನೋ, ತಪ್ಪು ತಿಳ್ಕೊಳ್ಬೇಡ, ನಾನು ಸರಿಯಾಗಿ ವ್ಯಕ್ತ ಮಾಡಲಿಲ್ಲ ಅಂತ ಕಾಣುತ್ತೆ. ನಾನು ಹೇಳಿದ್ದು ಇಲ್ಲಿ ನಮ್ಮ ಬಿಸ್ನೆಸ್ ಖರ್ಚಿನಲ್ಲಿ ಟ್ಯಾಕ್ಸ್ ಫ್ರೀ ಲೆಕ್ಕದಲ್ಲಿ ಟಿಕೆಟ್ ತೆಗೆಸುವಾಗ ನೀನು ಅಲ್ಲಿ ಟ್ಯಾಕ್ಸ್ ಕಟ್ಟಿ ಉಳಿದ ಹಣದಲ್ಲಿ ತೆಗಿಬೇಡ ಅಂತ. ಅಳಿಯ ಮೊಮ್ಮಗ ಇಲ್ಲದೆ ಹಾಗೆ ಎಂದು ಸಮಜಾಯಿಷಿ ಕೊಟ್ಟರು. ಪ್ರಿಂಟೆಡ್ ಆಮಂತ್ರಣ ಬಂತು, ಎಲ್ಲ ಗೊತ್ತಾಯಿತು, ಅವನು ಹೇಳಿದ. ಒಟ್ಟಿನಲ್ಲಿ ಅವನು ಬರುತ್ತಾನೋ ಇಲ್ಲವೋ ಎನ್ನುವುದು ಅನುಮಾನವಾಗಿಯೇ ಉಳಿಯಿತು. ನೀನು ಮಾತನಾಡು ಎಂದು ಅಪ್ಪನಿಗೆ ಹೇಳಿದರು. ಅಪ್ಪ ಮಗಳಿಗೆ ಹೇಳಿದರು. ಅವಳು ಮುಂದಿನ ರಾತ್ರಿ ಯಾರೂ ಇಲ್ಲದ ಮಹಡಿಯ ಮೇಲೆ ಎಕ್ಸ್ಟೆನ್ಷನ್ಗೆ ಹೋಗಿ ಕೋಣೆಯ ಬಾಗಿಲು ಹಾಕೊಂಡು ಫೋನ್ ಮಾಡಿದಳು. ತುಂಬಾ ಆತ್ಮೀಯವಾಗಿ ವಿಚಾರಿಸಿಕೊಂಡು, ಊಟಕ್ಕೆ ಏನ್ ಮಾಡ್ತಿದ್ಯಾ? ಹೋಟೆಲ್ನ ಊಟ ಅಸಹ್ಯವಾಗುತ್ತೆ ಅಲ್ವಾ? ಸೌತ್ ಇಂಡಿಯಾದ ಹೋಟೆಲ್ನವರಿಗೆ ಎಣ್ಣೆ ಹಾಕದ ಚಪಾತಿ ಬೇಯಿಸ್ಬೋದು ಅನ್ನೋ ಕಲ್ಪನೆಯೇ ಇಲ್ಲ. ಅನ್ನ ಸಾಂಬಾರ್ ಎಷ್ಟು ಅಂತ ತಿನ್ನೋದು ಎಂಬುದನ್ನೆಲ್ಲ ವಿಚಾರಿಸಿದಳು. ಆಮೇಲೆ ತುಂಟಾ, ಹೆಂಡ್ತಿನ ನೋಡ್ಬೇಕು ಅನ್ಸಲ್ವಾ? ನಿನಗೆಷ್ಟು ಮಹಾ ವಯಸ್ಸು? 45. ಗಂಡ ಊರಿನಲ್ಲಿದ್ದಾನೆ, ಮಗಳು ವಿರಹದಿಂದ ಒಣಗಿ ಕಡ್ಡಿಯಾಗಿದ್ದಾಳೆ ಅಂತ ಅರ್ಥ ಮಾಡಿಕೊಂಡು ಅವನವರು ಟಿಕೆಟ್ ಕಳಿಸ್ತೀನಿ ಅಂದ್ರೆ ಯಾಕೋ ಬೇಡ ಅಂದೆ. ಟಿಕೆಟ್ ತಗೊಳ್ಳೋದು ಅಳಿಯರ ಅಧಿಕಾರ, ಯಾವಾಗ್ಲೂ ಬಿಡಬಾರ್ದು. ನನ್ನ ಅಳಿಯ ದೊಡ್ಡ ಪೇಪರ್ ಎಡಿಟರ್ ಅಂತ. ಎಷ್ಟು ಹೆಮ್ಮೆ ಗೊತ್ತಾ ಅಪ್ಪನಿಗೆ. ಟ್ರಾನ್ಸ್ ಕಾಂಟಿನೆಂಟಲ್ ಅಂತ ಹೊಸ 5 ಸ್ಟಾರ್ ಹೋಟೆಲ್, ನಿರಂಜನನೇ ಆರ್ಕಿಟೆಕ್ಟ್, ಇಲ್ಲಿ ರಿಸೆಪ್ಷನ್, ಎಲ್ಲರಿಗೂ ನನ್ನ ಅಳಿಯ ದೊಡ್ಡ ಎಡಿಟರ್ ಅಂತ ಪರಿಚಯ ಮಾಡಿ ಸಂತೋಷ ಪಡಬೇಕು ಅಂತ ಅವರ ಆಸೆ, ಯಾಕೆ ಡಿಸಪಾಯಿಂಟ್ಮೆಂಟ್ ಮಾಡಬೇಕು ಎಂದೆಲ್ಲ ಆತ್ಮೀಯವಾಗಿ ಮಾತನಾಡಿದಳು. ಇಲ್ಲಿ ನ್ಯೂಸ್ ಎಡಿಟರ್ ರಜಾ, ಚೀಫ್ ಸಬ್ ಎಡಿಟರ್ ರಜಾ, ನಾನ್ ಬಿಟ್ಟು ಬರೋದು ಸಾಧ್ಯವೇ ಇಲ್ಲ. ಅನುಪನನ್ನು ಹೋಗಿ ಕರ್ಕೊಂಡು ಬರೋದು ಮತ್ತೆ ಕಳಿಸೋದು ಸಾಧ್ಯವಿಲ್ಲ. ಕಾಗದ ಬರೆದರೆ ಬೇಗ ತಲುಪಲ್ಲ. ಸಮಾರಂಭಕ್ಕೆ ಭವ್ಯ ಯಶಸ್ಸು ಸಿಕ್ಕಲಿ ಅಂತ ಹಾರೈಸ್ತೀನಿ ಎಂದ. ಅವಳಿಗೆ ಯಾಕೋ ಸೋಲೆನ್ನಿಸಿತು. ಮೊದಲಿನಂತೆ ತನ್ನ ಇಷ್ಟಕ್ಕೆ ಅವನನ್ನು ಹೇಗಾದರೂ ಮಾಡಿ ಬಗ್ಗಿಸಿಕೊಳ್ಳಲು ಇತ್ತೀಚೆಗೆ ಅವನು ದೇವಸ್ಥಾನ ನೋಡಲು ಹಳ್ಳಿಗೆ ಹೋಗಿ ಗಾಂಧಿ ಶಾಲೆ ನೋಡಿ ಹಿಂದಿರುಗಿದ ನಂತರ ಅದರಲ್ಲೂ ಅನುಪನಲ್ಲಿ ಸೇರಿಸಿದ ಮೇಲೆ ಸಾಧ್ಯವಾಗುತ್ತಿಲ್ಲ. ಹಠಮಾರಿ ಆಗುತ್ತಿದ್ದಾನೆ ಎಂದುಕೊಂಡಳು. ಇನ್ನು ಮತ್ತೆ ಕೇಳುವುದು, ಅನುನಯಿಸುವುದು, ಸರಸ ಶೃಂಗಾರ ಮಾತನಾಡುವುದು, ಅವನು ಅದೇ ಶಾಂತ ಬಿಗಿಯ ಉತ್ತರ ಕೊಡುವುದು ತನಗೆ ಅವಮಾನ ಎಂದುಕೊಂಡು ನಿನ್ನಿಷ್ಟ ಎಂದು ಹೇಳಿ ಫೋನನ್ನು ಕೆಳಗಿಟ್ಟಳು. ಗಂಡನಿಂದ ಹೀಗೆ ಕಿರಿಕಿರಿಯಾಗುತ್ತಿರುವಾಗ ಅಮ್ಮ ಇನ್ನೊಂದು ವಿಷಯ ಹೇಳಿದರು. ಶಾಂತಿಗೆ ಹೇಳಬೇಡ, ಅವಳಿಗೆ ತಾಳ್ಮೆ ಕಮ್ಮಿ, ಗೊತ್ತಾದ್ರೆ ಹೋಗಿ ರಜನಿಗೆ ಮುಖದ ಮೇಲೆ ಹೊಡೆದಾಗಿ ಕೇಳಿಬಿಟ್ಟಾಳು. ರಜನಿ ಮುರಿದುಕೊಂಡು ಫಂಕ್ಷನ್ ಸ್ಪಾಯಿಲ್ ಆದಿತ್ತು ಅಂತ ನನಗೆ ಆತಂಕ. ರಜನಿಗೆ ತಾನು ತನ್ನ ಗಂಡ ಪ್ರತ್ಯೇಕವಾಗಿರ್ಬೇಕು ಅಂತ ಆಶೆ, ಹಠ. ಇದೇ ಮನೆಯಲ್ಲಿ ಅವ್ರ ಮೇಲೆ ನಾವಿಬ್ರು ಕೆಳಗೆ ಇರ್ತೀವಿ ಅಂದ್ರೂ ಆಗದು. ನಾವಿಬ್ರು ಒಂದು ಬೀದಿಲಿ ಇರೋದಾದ್ರೂ ಬೇಡ ಅಂತಾಳೆ. ನನ್ನ ತಲೆ ಕಂಡ್ರೆ ಆಗಲ್ಲ. ನಿರಂಜನ್ ಆಫೀಸ್ ಇದೆಯಲ್ಲ, ಅಷ್ಟು ಚೆನ್ನಾಗಿ ನಡೀತಿದೆ. ನಿಮ್ ಡ್ಯಾಡಿ ಅದರ ಮೇಲ್ವಿಚಾರಣೆ ನೋಡ್ಕೊಂಡ್ರೆ ಅವನಿಗೆ ಎಷ್ಟೋ ಸಹಾಯ ಅಲ್ವೇ. ನನ್ನ ಗಂಡನ ಆಫೀಸ್ಗೆ ಯಾರು ತಲೆ ಹಾಕೊಡೋದು, ದುಡ್ಡು ಕೊಟ್ಟು ಒಬ್ಬ ಮೇಲ್ವಿಚಾರಕನ್ನ ನೇಮಿಸ್ಕೊಳ್ತೀವಿ ಅನ್ನೋ ತನಕ ಮಾತಾಡಿದ್ಲು. ಈಗ 70 ವರ್ಷವಾದದಕ್ಕೆ ನಿಮ್ ಡ್ಯಾಡಿ ಅವರ ಸಂಪಾದನೆನ ಇಂತಿಂತವ್ರಿಗೆ ಇಷ್ಟಿಷ್ಟು ಅಂತ ಹಂಚುವ ತೀರ್ಮಾನ ಮಾಡಿದ್ರು. ಇನ್ನು ಮುಂದೆ ನೋಡದೆ ಅವ್ರು ನಿರಂಜನ ಕೈಲಿ ಮಾತಾಡಿದ್ರಂತೆ. ಅವನು ಹೆಂಡತಿ ಕಿವಿಗೆ ಹಾಕಿದ್ದಾನೆ, ಅದರಲ್ಲಿ ಹೆಣ್ಮಕ್ಳಿಗೆ ಏನೂ ಕೊಡಕೂಡದು ಅಂತ ಅವಳ ಹಠ. ನಾನು ಸಂಪಾದನೆ ಮಾಡಿದ್ದನ್ನ ನನಗೆ ತೋಚಿದ ಹಾಗೆ ಹಂಚುವ ಹಕ್ಕು ನನಗಿದೆ ಅಂತ ಇವರು. ಪಾಪ ನಿರಂಜನಿಗೆ ಸ್ವಾರ್ಥ ಬುದ್ಧಿ ಇಲ್ಲ. ನಾನೇ ಬೇಕಾದಷ್ಟು ದುಡಿತಿದ್ದೀನಿ ಅನ್ನೋ ಗಂಡಸ್ತನ ಇದೆ. ಆದ್ರೆ ಹೆಂಡತಿಗೆ ಒಳಗೆ ಮಾಡುವ ತಂತ್ರನ ಅರ್ಥ ಮಾಡ್ಕೊಂಡು ನಿಭಾಯಿಸುವ ತಿಳುವಳಿಕೆ, ಶಕ್ತಿ ಯಾವ ಗಂಡಸಿಗೆ ತಾನೇ ಇರುತ್ತೆ. ಒಂದೇ ಊರಿನಲ್ಲಿ ಬೇರೆ ಬೇರೆ ಕಡೆ ಇರೋಕೆ ಇವ್ರಿಗೆ ಇಷ್ಟ ಇಲ್ಲ. ಡೆಹ್ರಾಡೂನ್ನ ಹತ್ರ ಒಂದು ದೊಡ್ಡ ಫ್ಯಾಕ್ಟರಿ ಆಗ್ಬೇಕಿದೆ. ನಿರಂಜನನೇ ಆರ್ಕಿಟೆಕ್ಟ್. ಕಟ್ಟಡದ ಸೂಪರ್ವಿಷನ್ ಮಾಡ್ಕೊಡಿ ಅಂತ ಶೇಟು ನಿಮ್ಗೆ ಡ್ಯಾಡಿನ ಕೇಳ್ಕೊಂಡಿದ್ದಾನೆ. ವಾಸಕ್ಕೆ ಮನೆ, ಕಾರು, ತಿಂಗಳಿಗೆ 12,000 ಕೊಡ್ತೀನಿ. 2-3.5 ವರ್ಷ ಕೆಲಸ ನಡೆಯುತ್ತೆ. ನಾವಿಬ್ರು ಅಲ್ಲೇ ಇದ್ದು ಬಿಡೋಣ ಅಂತ ತೀರ್ಮಾನಿಸಿದ್ದೀವಿ. ಹಾಗೆ ಡೆಹ್ರಾಡೂನ್ನಲ್ಲೇ ಒಂದು ಸಣ್ಣ ಬಂಗ್ಲಾನ ಕಟ್ಕೊಂಡು, ಶೆಕೆ ಇರೋಲ್ಲ, ಏರ್ ಕಂಡೀಷನ್ ಬೇಡ, ಫ್ಯಾನ್ ಬೇಡ, ಹಾಯಾಗಿರೋಣ. ಚಳಿಗಾಲದಲ್ಲಿ ಬೇಕಾದ್ರೆ ದಿಲ್ಲಿಲಿ 1 ತಿಂಗಳು, ಹೆಣ್ಣು ಮಕ್ಕಳ ಮನೆಯಲ್ಲಿ 1 ತಿಂಗಳು ಇರೋದು ಅಂತ ಯೋಚನೆ ಮಾಡ್ಕೊಂಡಿದೀವಿ. ಈ ತೀರ್ಮಾನ ಹೇಳಿದ ಮೇಲೆ ರಜನಿ ನಗನಗ್ತಾ ಪ್ರೀತಿ ತೋರ್ಸಕ್ಕೆ ಶುರು ಮಾಡಿದ್ಲು. ಕಾಂತಿಗೆ ತಮ್ಮನ ಹೆಂಡತಿಯ ಬಗೆಗೆ ಮಹಾಕೋಪ ಬಂತು. ಡ್ಯಾಡಿ ಇಷ್ಟು ದೊಡ್ಡದಾಗಿ ಬಾಳಿದವರು, ಬದುಕಿದವರು, ಮಗನನ್ನು ಇಷ್ಟೊಂದು ಸಂಪಾದನೆ ಮಾಡು ಆರ್ಕಿಟೆಕ್ಟ್ ಆಗಿ ಮಾಡಿದವರು, ಜೊತೆಗೆ ಯಾಕಂಜಬೇಕು? ನೀನೇ ನಮ್ಮನೆ ಬಿಟ್ಟು ಹೋಗು ಅನ್ನುವ
ಧೈರ್ಯ ಯಾಕೆ ಮಾಡಬಾರ್ದು ಅಂದ್ಕೊಂಡಳು. ಅಷ್ಟರಲ್ಲಿ ರಜನಿ ಕೋಣೆಯ ಬಾಗಿಲನ್ನು ಮೆದುವಾಗಿ 2 ಬಾರಿ ಬಡಿದು ಅಷ್ಟೇ ಮೆದುವಾಗಿ ಮಮ್ಮೀ ಅಂತ ಕೂಗಿದಳು. ತಾನು ಇದುವರೆಗೆ ಹೇಳಿರೋದೆಲ್ಲ ಒಳಗೆ ಮಡಿಸಿ ಮುಚ್ಚಿಡಬೇಕಾದ ಅಧ್ಯಾಯ ಎನ್ನುವಂತೆ ಅಮ್ಮ ಬಂದೆ ಬಂದೆ ಮಗಳೇ ಎನ್ನುತ್ತಾ ಪ್ರೀತಿಯನ್ನು ಜನಿಗಿಸುವ ಧ್ವನಿಯಲ್ಲಿ ಕೂಗಿ ಹೇಳಿ ಬಾಗಿಲು ತೆರೆದರು. ಬಾಗಿಲಲ್ಲೇ ನಿಂತ ಸೊಸೆ ನಾನು ಬ್ಯೂಟಿಷಿಯನ್ ಸ್ಟುಡಿಯೋಗೆ ಹೊರಟಿದ್ದೀನಿ, ಅತ್ತಿಗೆ ಬಂದ್ರೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅವರ ಮುಖದಲ್ಲಿ 2 ಬೆವರುಗುಳ್ಳೆ ನೋಡಿದ್ದೆ. ಈಗಿಂದಲೇ ಟ್ರೀಟ್ಮೆಂಟ್ ಮಾಡಿಸಿದ್ರೆ ಫಂಕ್ಷನ್ ದಿನದ ಹೊತ್ತಿಗೆ ಮುಖ ಸ್ವಚ್ಛವಾಗಿರುತ್ತೆ. ಹೋಗಿ ಬಾರೆ, ನಮ್ಮ ರಜನಿಗೆ ಅತ್ತಿಗೆಯರು ಅಂದ್ರೆ ಪ್ರಾಣ, ಅದ್ರಲ್ಲಿ ನೀನು ಅಂದ್ರೆ ಸದಾ ಜ್ಞಾಪಿಸ್ಕೊಳ್ತಿರ್ತಾಳೆ. ಅಮ್ಮ ಮುಖದ ತುಂಬ ಪ್ರೀತಿ, ಮುಗ್ಧತೆ, ಸ್ನಿಗ್ಧತೆಗಳನ್ನು ಸುರಿಸಿಕೊಂಡು ಅನುಮೋದಿಸಿದರು. ಅಮ್ಮನ ಸೂಚನೆಯನ್ನು ಅರಿತ ಕಾಂತಿ ಬಂದೆ ಎಂದು ಹೊರಟಳು. ಮುಂದಿನ ಭಾಗ ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ